ಇವತ್ತು ಆರಿಸಿಕೊಂಡಿರುವಂತ ವಾಕ್ಯ ಭಾಗ ಏನಂದ್ರೆ ಹೌ ಟು ಸ್ಟಡಿ ಬೈಬಲ್. ಬೈಬಲ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು, ಬೈಬಲ್ನ ಯಾವ ರೀತಿ ಓದೋದು, ಬೈಬಲ್ ಅಲ್ಲಿ ಏನಾದರೂ ಫಾರ್ಮುಲಾ ಇದೆನಾ, ಇದೇ ತರ ಓದ್ಬೇಕು ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ ನಿಮ್ಮ ಅನಿಸಿಕೆ ಏನು? ಯಾರಾದ್ರೂ ಹೇಳ್ಬೋದಾ ಬೈಬಲ್ನ ಯಾವ ತರ ಓದ್ಬೋದು? ಯಾರಿಗಾದ್ರೂ ಗೊತ್ತಿದ್ರು ಹೇಳ್ಬೋದು, ತೊಂದರೆ ಇಲ್ಲ. ಬೈಬಲ್ ಅಲ್ಲಿ ನಾವು ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳೋದು ಹೇಗೆ? ನಾವು ದೇವರಿಗೆ ಪ್ರಶ್ನೆ ಕೇಳ್ಬೋದಾ? ಕ್ವಶನ್ ಮಾಡ್ಲಿಕ್ಕೆ ನಮಗೆ ದೇವ್ರ ವಾಕ್ಯ ಅನುಮತಿ ಮಾಡುತ್ತಾ ಪ್ರಶ್ನೆ ಕೇಳೋದಕ್ಕೆ? ಇದು ಒಂದು ಪ್ರಶ್ನೆನೆ. ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ನಾವು ವಾಕ್ಯನ ಓದ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಬೈಬಲ್ ಯಾಕೆ ಬರೆಯಲ್ಪಟ್ಟಿದೆ, ಹೇಗೆ ಬರೆಯಲ್ಪಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಇದು ಮನುಷ್ಯರಿಂದ ಬರೆಯಲ್ಪಟ್ಟಿದೆನಾ ಅಥವಾ ಇದು ಯಾವುದೇ ಲೋಕದಲ್ಲಿರುವಂತ ಮನುಷ್ಯರು ಯಾವ ರೀತಿ ಬರೀತಾರೋ ಗ್ರಂಥಗಳು ಅದೇ ತರ ಇದು ಒಂದು ಗ್ರಂಥನ, ಅಥವಾ ಇದಕ್ಕೇನಾದ್ರೂ ಬೇರೆ ಏನಾದ್ರೂ ದೈವಿಕ ಗ್ರಂಥನ ಅಥವಾ ದೇವರ ಶಕ್ತಿ ಇದ್ರಲ್ಲಿ ಏನಾದ್ರೂ ಇದೆನಾ ಅಂತ ಪ್ರಶ್ನೆ ನಾವು ಕೇಳ್ಕೊಂಡ್ರೆ, ಇದು ಫಸ್ಟ್ ಯಾವುದೇ ರೀತಿಯಾದಂತಹ ಬೇರೆ ಧರ್ಮ ಗ್ರಂಥಗಳಿಗೆ ಹೋಲಿಸಿದ್ರೆ ಇದು ಅದೇ ತರನೇ ಒಂದು ಮಾನವ ಕಲ್ಪಿತನ, ಅಥವಾ ಇದರಲ್ಲಿ ಏನಾದ್ರೂ ದೇವರ ಒಂದು ಜ್ಞಾನ ಅಡಗಿದೆನಾ, ದೇವರ ಆತ್ಮನ ಒಂದು ನಡೆಸುವಿಕೆ ಇದೆನಾ ಅಂತ ನೋಡೋದಾದ್ರೆ ವಾಕ್ಯ ಓದೋಣ. ಏನಂತಂದ್ರೆ ಶಾಸ್ತ್ರದಲ್ಲಿ 1:20 2ನೇ ಪೇತರ 1:20 ಬರೆಯಲ್ಪಟ್ಟಿರೋ ಪ್ರಕಾರ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಅಂದ್ರೆ ಬೈಬಲ್ ಗ್ರಂಥದಲ್ಲಿರುವ ಏನು ಮನುಷ್ಯ ಬುದ್ಧಿಯಿಂದ ಹುಟ್ಟಿರುವಂತದ್ದಲ್ವಂತೆ. ಯಾಕಂದ್ರೆ ಮನುಷ್ಯ ಹೇಳಿದ್ರೆ ಅದು ಮೊದಲನೇದಾಗಿ ಅದು ನೆರವೇರೋದಿಲ್ಲ. ಏನೇ ಒಂದು ಪ್ರವಾದನೆ ನಾವು ಕಂಡುಹಿಡಿತೀವಿ ಅನ್ಕೊಂಡ್ರೆ ಒಂದು 100 ವರ್ಷ ಆದ್ಮೇಲೆ ಈ ತರ ಆಗುತ್ತಂತ, 100 ವರ್ಷ ಆದ್ಮೇಲೆ ಆ ಮನುಷ್ಯ ಬದುಕಿರ್ತಾನೋ ಇಲ್ಲ ಗ್ಯಾರಂಟಿ ಇಲ್ಲ. ಹಂಗಾಗಿರೋ ಕಾರಣ ಈ ಒಂದು ಸತ್ಯವೇದ ಏನಿದೆ, ಒಂದು ಪ್ರಾಫಸಿ, ಇದ್ರಲ್ಲಿರುವಂತ ಗ್ರಂಥದಲ್ಲಿರುವಂತ ಮಾತುಗಳು, ದೇವರ ಮಾತುಗಳು, ಇದು ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪೇತ್ರವರು. ಈ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯ ಚಿತ್ತದಿಂದ ಉಂಟಾಗಲಿಲ್ಲಂತೆ. ಯಾವ ಪ್ರವಾದನೆ ಆಗ್ಲಿ ಮನುಷ್ಯರು ಪವಿತ್ರಾತ್ಮ ಪ್ರೇರೇಪಿತರಾಗಿ ಇದನ್ನ ನುಡಿದಿದಾರಂತೆ. ಯಾವುದನ್ನೇ ನೀವು ತಗೊಳ್ಳಿ ಸತ್ಯವೇದದಲ್ಲಿ, ಮನುಷ್ಯ ಒಂದು ಬುದ್ಧಿಯಿಂದ ಬಂದಿರುವಂತ ಪ್ರವಾದನೆ ವಾಕ್ಯಗಳಲ್ಲ ಇವು. ಇವನ್ನ ದೇವರು ಆತ್ಮನ ಮೂಲಕ ಬರೆಸಿಟ್ಟಿದಾರಂತ ನಾವು ನೋಡ್ತಾ ಇದೀವಿ. ಅದಕ್ಕೋಸ್ಕರ ಒಂದು ಸತ್ಯವೇದದಲ್ಲಿ ಒಂದು ಮಾತು ಇದೆ ಅಂತಂದ್ರೆ ಅದು ಖಂಡಿತ ನೆರವೇರುತ್ತೆ. ಯಾಕಂದ್ರೆ ಇದು ದೇವರ ಒಂದು ನಡೆಸುವಿಕೆ. ಇದು ಮೊದಲನೇದಾಗಿ ನಾವು ನೋಡೋದಾದ್ರೆ ಮೊದಲನೇ ಪ್ರಶ್ನೆ, ಸತ್ಯವೇದ ಅಂದ್ರೆ ಏನು? ಸತ್ಯವೇದ ಅನ್ನೋ ಶಬ್ದದ ಬೈಬಲ್ ಅಂದ್ರೆ ಏನು? ಮೊದಲನೇದಾಗಿ ಬೈಬಲ್ ಅನ್ನೋದು ಹೆಂಗ್ ಬಂತು, ಆ ಶಬ್ದದ ಅರ್ಥ ಏನು ಅಂತ ನೋಡೋದಾದ್ರೆ, ಬೈಬಲ್ ಅನ್ನೋದು ಒಂದು ಗ್ರೀಕ್ ಪದದಿಂದ ಬರುತ್ತೆ. ಬೈಬಲ್ ಅನ್ನೋದು ಬಿಬ್ಲೋಸ್ ಅನ್ನುವಂತ ಒಂದು ಗ್ರೀಕ್ ಪದ. ಆ ಬಿಬ್ಲೋಸ್ ಗ್ರೀಕ್ ಪದದ ಅರ್ಥ ಏನಂತಂದ್ರೆ ಪುಸ್ತಕಗಳು ಅಂತ ಒಂದು ಅರ್ಥ ಬರುತ್ತೆ. ಆ ಬಿಬ್ಲೋಸೇ ಬೈಬಲ್ ಆಗಿರೋದು. ಈಗ ಬೈಬಲ್ ಅಂದ್ರೆ ಸಿಂಪ್ಲಿ ಹೋಲಿ ಬೈಬಲ್ ಅಂದ್ರೆ ಪರಿಶುದ್ಧ ಪುಸ್ತಕಗಳು. ಕನ್ನಡದಲ್ಲಿ ಸತ್ಯವೇದ ಅಂತೀವಿ, ತೆಲುಗುದಲ್ಲಿ ಪರಿಶುದ್ಧ ಗ್ರಂಥ, ತಮಿಳಲ್ಲಿ ವೇದಾಗಮ. ಈ ತರ ಒಂದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೆಯಲಾಗುತ್ತೆ ಬೈಬಲ್ ಅನ್ನ. ಈ ಬೈಬಲ್ ಅನ್ನ ಈ ಹೆಸರು ಗೊತ್ತಾಯ್ತು ನಮಗೆ, ಬೈಬಲ್ ಅನ್ನೋದು ಹೆಂಗ್ ಬಂತು ಅಂತ. ಬೈಬಲ್ ಅಲ್ಲಿ 2 ವಿಭಾಗಗಳಿದಾವೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಬೈಬಲ್ ಅನ್ನ ಬರೆಯೋದಕ್ಕೆ ಎಷ್ಟು ಕಾಲ ತಗೊಂಡಿದ್ದಾರೆ, ಎಷ್ಟು ಆಥರ್ಸ್ ಇದ್ದಾರೆ, ಯಾರಿಗಾದ್ರೂ ಐಡಿಯಾ ಇದೆನಾ? ಬೈಬಲ್ ಅನ್ನ ಬರೆಯೋದಕ್ಕೆ ಎಷ್ಟು ಕಾಲ ಅವಧಿ ತೆಗೆದುಕೊಳ್ಳಲಾಗಿತ್ತು? ಈ ಬೈಬಲ್ ಅನ್ನ ಬರೆಯೋದಕ್ಕೆ ಶುರು ಮಾಡಿದ್ದು, ಮೊದಲನೇ 5 ಗ್ರಂಥಗಳು ಬರೆದಿದ್ದು ಮೋಶೆ, ಪ್ರವಾದಿಯಾಗಿರುವಂತ ಮೋಶೆ ಮೊದಲನೇ 5 ಗ್ರಂಥವನ್ನ ಬರೀತಾರೆ. ಸುಮಾರು ಕ್ರಿಸ್ತ ಶಕ 1600. ಕೊನೆಯ ಬೈಬಲ್ ಅಲ್ಲಿ ಹಲವಾರು ಗ್ರಂಥಗಳಿದಾವೆ.
ಮೊದಲನೇ ಒಂದು ಭಾಗ ಏನು ಧರ್ಮಶಾಸ್ತ್ರ ತೌರ ಅಂತ ಏನ್ ಕರಿತೀವಿ, ಅದನ್ನ ಬರ್ದಂತವ್ರು ಮೋಶೆ ಆಗಿರ್ತಾರೆ. ಅವರು ಸುಮಾರು ಕ್ರಿಸ್ತ ಶಕ 600 ಆ ಟೈಮಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಆ ಮೊದಲನೇ ಕೊನೆಯ ಗ್ರಂಥ ಯಾರು ಬರ್ದ್ರು ಅಂತ ಕೇಳೋದಾದ್ರೆ ಅದು ಯೋಹಾನನು, ಅಪೊಸ್ತಲನಾದ ಯೋಹಾನನು ಸುಮಾರು 96 AD ಬರೀತಾರೆ. ಅಂದ್ರೆ ಕ್ರಿಸ್ತ ಶಕ 600 ವರ್ಷ, ಮತ್ತೆ ಕೊನೆಯ ಭಾಗ ಆಗಿರುವಂತ ಕೊನೆಯ ಗ್ರಂಥ ಆಗಿರುವಂತ ಪ್ರಕಟಣೆ ಕ್ರಿಸ್ತ ಪೂರ್ವ 1600, ಕ್ರಿಸ್ತ ಶಕ 96 AD ಅಂದ್ರೆ 1700 ವರ್ಷ. ಇದು ಗೊತ್ತಿರುವಂತ ಒಂದು ಗಣನೆ. ಇಷ್ಟು ಅವಧಿಯನ್ನ ತೆಗೆದುಕೊಂಡಿದೆ. ಪ್ರಪಂಚದಲ್ಲಿ ಇಷ್ಟು ಅವಧಿಯನ್ನು ತೆಗೆದುಕೊಂಡು ಬರೆದಿರುವಂತ ಗ್ರಂಥ ಯಾವ್ದಂದ್ರೆ ಅದು ಬೈಬಲ್ ಮಾತ್ರ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಓದುವ ಗ್ರಂಥ ಯಾವುದು? ಅದು ಬೈಬಲ್. ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಪ್ರಿಂಟ್ ಆಗುವ ಗ್ರಂಥ ಯಾವುದು? ಅದು ಬೈಬಲ್. ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಏನೇ ಒಂದು ಪ್ರಿಂಟ್ ಆಗಿರೋದಾಗಿರ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಗ್ರಂಥ ಅಂದ್ರೆ ಅದೇ ಬೈಬಲ್. ಅದಕ್ಕೋಸ್ಕರನೇ ಇವತ್ತು 45,000 ಪಂಗಡಗಳಿದಾವೆ ಕ್ರೈಸ್ತವ್ಯದಲ್ಲಿ. ಸೊ ಯಾಕೆ ಅಂತ ಕಾರಣ ಏನಂತ ನೋಡೋದಾದ್ರೆ, ಬೈಬಲ್ನ ಅವ್ರಿಗೆ ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಂತಾರೆ, ಅಥವಾ ಬೈಬಲ್ನ ಎಲ್ರು ಈ ತರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿರೋದು. ಆ ಕಾರಣಕ್ಕೋಸ್ಕರ ಈ ರೀತಿ ಒಂದು ಡಿನಾಮಿನೇಷನ್ ಬಂದಿರುವಂತದ್ದು. ಈ ರೀತಿಯಾಗಿದೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಹಲವಾರು ರೀತಿಯಾದಂತ ಬೈಬಲ್ ಇದಾವೆ, ಹಲವಾರು ರೀತಿಯಾದಂತ ಟ್ರಾನ್ಸ್ಲೇಷನ್, ಸಾವಿರಾರು ತರದ ಟ್ರಾನ್ಸ್ಲೇಷನ್ ಇದಾವೆ. ಇದರಲ್ಲಿ ನಿಮಗೆ ಗೊತ್ತಿರೋ ವಿಚಾರ, ಪ್ರೊಟೆಸ್ಟೆಂಟ್ ಬೈಬಲ್ ಅಲ್ಲಿ 66 ಗ್ರಂಥ. ಅದೇ ರೀತಿ ಕ್ಯಾಥೋಲಿಕ್ ಒಂದು ಬೈಬಲ್ ಅಲ್ಲಿ 72 ಗ್ರಂಥ. ಆರ್ಥೋಡಾಕ್ಸ್ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಇವಿಷ್ಟರಲ್ಲಿ ನಾವ್ ಯಾವ ಬೈಬಲ್ನ ಫಾಲೋ ಮಾಡ್ಬೇಕು? ಯಾವ ಬೈಬಲ್ ಸರಿಯಾಗಿದೆ? ಇದಕ್ಕೆ ಯಾರಾದ್ರೂ ಉತ್ತರ ಕೊಡ್ತಾರ? 66 ಗ್ರಂಥ ಇರೋದೇ ಸರಿಯಾದಂತ ಒಂದು ಬೈಬಲ್ ಅಂತ ಏನಾದ್ರು ವಾಕ್ಯದ ಮೂಲಕ ಯಾರಾದ್ರೂ ನಿರೂಪಿಸೋದಕ್ಕೆ, ವಾಕ್ಯನ ಕೊಡೋದಕ್ಕೆ ಯಾರಿಗಾದ್ರೂ ಗೊತ್ತಿದೆನಾ? ಉತ್ತರ ಗೊತ್ತಿದ್ರೆ ಹೇಳ್ಬೋದು, ಸೈಲೆಂಟ್ ಆಗಿರ್ಬೇಕಂತ ಏನಿಲ್ಲ. ನಿಮ್ಗೆ ಯಾರಾದ್ರೂ ವಾಕ್ಯನ ಕೇಳಿದ್ರೆ, ದೈವ ಒಂದು ನಮಗೆ ಮಿನಿಮಮ್ ಹಲವಾರು ರೀತಿಯಾದಂತಹ ಒಂದು ಏನಾಗಿರ್ತಕ್ಕನ್ನೋದು, ಹಲವಾರು ರೀತಿಯಾದಂತಹ ಒಂದು ಗ್ರಂಥಗಳು, ಬೈಬಲ್ ಪ್ರಿಂಟ್ ಆಗಿರುವಂತದ್ದು ಇದ್ರೂ ಸಹ ಮಿನಿಮಮ್ ನಮಗ್ ಬೇಕಾಗಿರೋದು 66 ಗ್ರಂಥ, 66 ಪುಸ್ತಕಗಳುಳ್ಳಂತ, ಅದು ಮಿನಿಮಮ್. ಯಾಕಂದ್ರೆ ಕೆಲವು ಗ್ರಂಥಗಳು ಇದರಲ್ಲಿ ಸೇರಿಸಲ್ಪಟ್ಟಿಲ್ಲ, ನಿಜಾನೇ. ಕೆಲವು ಗ್ರಂಥಗಳನ್ನ ತೆಗೆದುಹಾಕಿದ್ದಾರೆ, ಆದ್ರೆ ಅವು ನಿಜವಾಗ್ಲೂ ಅವು ದೈವ ಪ್ರೇರೇಪಿತವಾಗಿರುವಂತ ಗ್ರಂಥಗಳೇ. ಆದ್ರೆ ಕೆಲವು ವಿಷಯಗಳು ಅದರಲ್ಲಿ ಹೊಂದಿಕೆ ಆಗಲ್ಲ. ಕೆಲವು ವಿಷಯಗಳು ಬಹಳ ಒಂದು ವ್ಯತಿರೇಕವಾಗಿದ್ದಾವೆ, ಬೇರೆ ಬೇರೆ ಕಾರಣಗಳಿಂದ ಅವನ್ನ ತೆಗೆದುಹಾಕಿದ್ದಾರೆ. ಆದ್ರೆ ಮಿನಿಮಮ್ ನಮಗೆ ಒಂದು ಬೇಕಾಗಿರೋದು 66 ಗ್ರಂಥ. 66 ಅನ್ನುವಂತ ಪುಸ್ತಕ, 66 ಗ್ರಂಥನೇ ಬೈಬಲ್ ಗ್ರಂಥ. 66 ಅನ್ನೋದೇ ನಿಜವಾದ ದೇವರ ಒಂದು ಡಿವೈನ್ಲಿ ಇನ್ಸ್ಪೈರ್ಡ್ ಅನ್ನೋದಕ್ಕೆ ವಾಕ್ಯ ಕೊಡ್ರಿ ಅಂತ ಕೇಳಿದಾಗ ದೊಡ್ಡ ದೊಡ್ಡ ಬೋಧಕರನ್ನೆಲ್ಲ ನಾವು ನೋಡಿದೀವಲ್ಲ ಟಿವಿಯಲ್ಲಿ, ಏನೇನೋ ಕಥೆಗಳು ಹೇಳ್ತಾರೆ. ವಾಕ್ಯ ಕೊಡಕ್ಕೆ ಅವರಿಗೆ ಗೊತ್ತಿಲ್ಲ. ಸುಮಾರು 40 ವರ್ಷ ಸೇವೆ ಮಾಡಿದೀನಿ ಅಂತಾರೆ. ವಾಕ್ಯ 66 ಗ್ರಂಥನೇ ನಿಜವಾದ ಅದೇ ಮುಖ್ಯ ಅನ್ನೋ ತರ ಒಂದು ವಾಕ್ಯ ಕೊಡ್ರಿ ಪಾಸ್ಟರ್ ಅಂತ ಕೇಳಿದ್ರೆ ಯಾರನ್ನೇ ನೀವು ಯಾವ್ದೇ ಚರ್ಚಲ್ಲಿ ಕೇಳಿ, ಕೊಡಕ್ಕಾಗಲ್ಲ ಅವ್ರ ಕೈಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ರೆ ತಾನೆ ಕೊಡಕ್ಕಾಗೋದು. ಆದ್ರೆ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಯಾಜಕ ಕಾಂಡ 24:5-7 ವಚನದಲ್ಲಿ ಸ್ಪಷ್ಟವಾಗಿದೆ. 6 ರೊಟ್ಟಿಗಳಿದಾವೆ ಅಲ್ಲಿ. ಅಂದ್ರೆ ಒಂದು ರೊಟ್ಟಿ ಅಂದ್ರೆ ಏನರ್ಥ ನಿಮಗೆಲ್ಲರೂ ಗೊತ್ತಿರೋ ಒಂದು ಯೆರೆಮೀಯ 15:16 ನೀವು ನೋಡ್ಬೋದು. ದೇವರ ಮಾತು ಒಂದು ಆಹಾರಕ್ಕೆ ಹೋಲಿಕೆ ಆಗಿರುತ್ತೆ. ಸತ್ಯವೇದದಲ್ಲಿ ಯಾವಾಗ್ಲೂ ದೇವರ ಮಾತು, ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕುವನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಅಂತ ನೀವು ವಾಕ್ಯ ಓದಿರ್ಬೋದು. ಯೆರೆಮೀಯ 15:16 ವಾಕ್ಯದಲ್ಲಿ ಏನಿದೆ ಅಂತಂದ್ರೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ಅಂದ್ರೆ ದೇವರ ಮಾತೇ ಒಂದು ಆಹಾರ. ನಾವು ಒಂದು ಸೈನ್ಸ್ ಪ್ರಕಾರ ನೋಡೋದಾದ್ರೆ ನಮಗೆ ಜೀವಿಸೋಕೆ ಆಹಾರ ಬೇಕೇ ಬೇಕು.
ಆ ಒಂದು ಫುಡ್ ನಾವು ತಗೊಂತೀವಿ, ಅದರಿಂದ ಗ್ಲೂಕೋಸ್ ಎನರ್ಜಿ ಆಗಿ ನಮಗೆ ಡೈಜೆಷನ್ ಒಂದೊಂದು ನಾವು ತಿನ್ನುವಂತ ಆಹಾರನೇ ನಮ್ಮ ದೇಹದಲ್ಲಿ ಒಂದೊಂದು ಕಣವಾಗಿ ಸೇರಿಸಲ್ಪಡುತ್ತೆ, ಅಸಿಮಿಲೇಷನ್ ಆಗುತ್ತೆ. ಆ ರೀತಿಯಾಗಿ ನಮಗೆ ಪ್ರತಿನಿತ್ಯ ಒಂದು ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ತಯಾರಾಗುತ್ತೆ. ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಸಲೈವನ ಹೊಟ್ಟೆ ಒಳಗೆ ನುಂಗುತ್ತೀವಿ, ಅದರಿಂದನೂ ನಮಗೇನಾಗುತ್ತೆ, ಹೊಟ್ಟೆ ಹಸಿವು ಶುರು ಆಗುತ್ತೆ. ಜ್ಯೂಸಸ್ ಎಲ್ಲ ತಯಾರಾಗ್ಬಿಟ್ಟು ಹೊಟ್ಟೆ ಹಿಂಡಕ್ ಶುರು ಆಗುತ್ತೆ. ಒಂದು ಆಹಾರ ಹೊಟ್ಟೆ ಹಸಿವು ಅನ್ನೋದು ಜಾಸ್ತಿ ಆಗುತ್ತೆ. ಇದು ಮನುಷ್ಯ ಬದುಕೋದಕ್ಕೆ ಕೇವಲ ರೊಟ್ಟಿ ಮಾತ್ರದಿಂದಲ್ಲ, ಆದ್ರೆ ದೇವರ ಮಾತುಗಳು ಸಹ ಒಬ್ಬರನ್ನ ಬದುಕಿಸಬಲ್ಲಂತ ಶಕ್ತಿ ಇದೆ ದೇವರ ಒಂದು ಮಾತುಗಳಿಗೆ. So ಈ ರೀತಿ ದೇವರ ಮಾತುಗಳೇ ಇವರಿಗೆಲ್ಲ ಆಹಾರ ಆಯ್ತಂತೆ. ನೀವು ಬೈಬಲ್ ಅಲ್ಲಿ ಎಲ್ಲೇ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಏನಂತ ಹೇಳಿ ಅಂದ್ರೆ ಆ ಬೈಬಲ್ ಅನ್ನ ಎಲ್ಲೇ ಒಂದು ಅಧ್ಯಾಯ ಏನ್ ಮಾಡ್ತಾ ಇದ್ದಾರೆ, ದೇವರ ಸನ್ನಿಧಾನದಲ್ಲಿ ಸಮಯನ್ನ ಕಳೆಯುವಂತ ಮೋಶೆ ಆಗಿರ್ಬೋದು, 40 ದಿವಸ ಅವರು ದೇವ್ರ ಸನ್ನಿಧಾನದಲ್ಲಿ ಇದ್ರು, ಅಥವಾ ಯೋಹಾನರು ಒಂದು ದ್ವೀಪದಲ್ಲಿ ಆಗಿರ್ಬೋದು, ಅವರಿಗೆಲ್ಲ ಒಂದು ದೇವರ ಮಾತೆ ಒಂದು ಆಹಾರವಾಗಿತ್ತು. ಅವರು ದೇವರ ಒಟ್ಟಿಗೆ ಸಂಪರ್ಕದಲ್ಲಿದ್ರು, ಅವ್ರಿಗೆ ದೇವರ ಒಂದು ಮಾತೆ ಅವರಿಗೆ ಒಂದು ಆಹಾರವಾಗಿತ್ತು ಅಂತ ನೋಡ್ಬೋದು ನಾವು ಸತ್ಯವೇದದಲ್ಲಿ. ಈ ರೀತಿ ಇದೆ. ಸೊ ಈ ರೀತಿ ಇರೋದ್ರಿಂದ ದೇವರ ಮಾತು ಒಂದು ಆಹಾರ. ಮತ್ತೆ ಯೇಸು ಕ್ರಿಸ್ತರು ಹೇಳ್ತಾರೆ ಏನಂತ ಹೇಳ್ಬಿಟ್ಟು ಅಂದ್ರೆ, ಇನ್ನೊಂದ್ ಕಡೆನೂ ಬರುತ್ತೆ, ಧರ್ಮೋಪದೇಶ ಕಂಡ ಅಂದ್ರೆ ಸೈತಾನರು ಬಂದು ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ನೀನ್ ತಿನ್ಬೋದಲ್ಲ ಅಂತ ಸೈತಾನನು ಹೇಳಿದಾಗ ಸಹ ಯೇಸು ಕ್ರಿಸ್ತರು ಅವಾಗ ಏನಂತ ಉತ್ತರ ಕೊಡ್ತಾರೆ ನಿಮಗೆಲ್ಲ ಗೊತ್ತಿರುವಂತದ್ದೇ. ಮನುಷ್ಯನು ಬದುಕುವುದು ದೇವರ ರೊಟ್ಟಿ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ. ಅಂದ್ರೆ ದೇವರ ಮಾತಿನಲ್ಲಿಯೇ ಜೀವ ಇದೆ. ಇದು ದೇವರ ಒಂದು ಅಂದ್ರೆ ಆ ರೊಟ್ಟಿ ಅಂತಂದ್ರೆ ದೇವರ ವಾಕ್ಯ. ಆ ರೊಟ್ಟಿಯನ್ನ ಈ ಯಾಜಕ ಕಾಂಡ 24:5-7 ಆ ಒಂದು ಇದ್ರ ಮೇಲೆ 6 ಆಗಿ ಇಡ್ಬೇಕಂತ ಇದೆ ಸ್ಪಷ್ಟವಾಗಿ. 6 ಅಂದ್ರೆ 66 ಗ್ರಂಥ ಮಿನಿಮಮ್. ಅಂದ್ರೆ ಇನ್ನೂ ಕೆಲವು ಗ್ರಂಥಗಳು ನಮಗೆ ಅಧಿಕ ಜ್ಞಾನ ಬೇಕಾದ್ರೆ ಖಂಡಿತ ಓದ್ಬೋದು. ಹಲವಾರು ರೀತಿಯಾದಂತ ಬೈಬಲ್ ಇದಾವೆ. ಅದನ್ನೆಲ್ಲ ಓದೋದ್ರಿಂದ ಏನು ತಪ್ಪೇನಿಲ್ಲ, ಏನು ನಷ್ಟ ಏನಿಲ್ಲ. ನಮ್ಮ ಬರ್ನಬಾಸ್, ಎಪಿಸ್ಟಲ್ ಆಫ್ ಬರ್ನಬಾಸ್ ಅಂತ ಇದೆ. ಈಗ ಯಾವ ರೀತಿ ನಮಗೆ ಒಂದು ಪೌಲ್ರು ಪತ್ರಿಕೆಗಳಿದಾವ, ಅಥವಾ ಪೇತ್ರನ ಪತ್ರಿಕೆಗಳಿದಾವ, ಯೋಹಾನ್ ಪತ್ರಿಕೆಗಳು ಇದಾವೋ, ಅದೇ ರೀತಿಯಾಗಿ ಆ ಎಪಿಸ್ಟಲ್ ಆಫ್ ಬರ್ನಬಾಸ್ ಅಂತ ಇದೆ, ಅಥವಾ ಎಪಿಸ್ಟಲ್ ಆಫ್ ಥೋಮಸ್ ಅಂತ ಇದೆ. ಥೋಮಸ್ ನಮ್ಮ ಇಂಡಿಯಾ ದೇಶಕ್ಕೆ ಬಂದು ಸುವಾರ್ತೆ ಸಾರಿ ಒಂದು ಹತಸಾಕ್ಷಿ ಆಗಿರುವಂತ ಒಬ್ಬ ವ್ಯಕ್ತಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಈ ರೀತಿ ಅನೇಕ ಪತ್ರಿಕೆಗಳು ಇನ್ನು ಅವಾಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ, ಒಂದು ಪೌಲ್ ಒಂದು ವಿಧಾನ ಏನಿತ್ತು, ಆ ಸೇವೆ ಮಾಡಿರುವಂತ ವಿಧಾನ ಪೌಲ್ರಿಗೆ ಜಾಸ್ತಿ ಒಂದು ಫ್ಯಾನ್ಸ್ ಇದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಪೌಲರ ಒಂದು ಪತ್ರಿಕೆಗಳನ್ನ ಜಾಸ್ತಿ ಹಾಕುವಂತ ವಿಷಯ ಆಗಿದೆ ಈ ರೀತಿ. ಸೊ ಏನಂತಂದ್ರೆ ಈ ರೀತಿ ಅನೇಕ ಬೈಬಲ್ ನೀವು ಮಾಹಿತಿಗೋಸ್ಕರ ನೀವು ಓದ್ಬೇಕಂತ ಅನ್ಸಿದ್ರೆ ನೀವು ಖಂಡಿತ ಓದ್ಬೋದು, ಯಾವ್ದೇ ತಪ್ಪಿಲ್ಲ. ಸೊ ಸತ್ಯವೇದದಲ್ಲಿ 66 ಗ್ರಂಥ ಅನ್ನೋದು ನಮಗೆ ಅತಿ ಮುಖ್ಯವಾದಂತ ನಂಬರು. ಅದು ಯಾಜಕ ಕಾಂಡ 24:5-7 ನೀವು ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನನ್ನೋದು. ಈ 66 ಗ್ರಂಥ ಅನ್ನೋದು ದೇವರ ವಾಕ್ಯ ಅನ್ನೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಯೋಬನ ಗ್ರಂಥ ಯಾವಾಗ ಬರೆಯಲ್ಪಟ್ಟಿದೆ ಅಂತ ಯಾರಿಗಾದ್ರೂ ಗೊತ್ತಿದೆನಾ? ಯಾವ ಕಾಲದಲ್ಲಿ ಯೋಬ ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ರು ಅಂತ? ಯೋಬನು ಕ್ರಿಸ್ತ ಪೂರ್ವ ಸುಮಾರು ಏನಿಲ್ಲ ಅಂತಂದ್ರು 2000 ಆ ಟೈಮಲ್ಲಿ ಜೀವಿಸ್ತಾ ಇದ್ದಂತ ವ್ಯಕ್ತಿ ಯೋಬನು. ಅಂದ್ರೆ ಈಗ ಮೋಶೆಗಿಂತ ಮುಂಚೆ ಇರುವಂತ ವ್ಯಕ್ತಿ. ಹಾಗಾಗಿ ಅದು ಒಂದು ಯೋಬ ಅನ್ನುವಂಥದ್ದು ಕ್ರಿಸ್ತ ಪೂರ್ವ 2000. ಅಂದ್ರೆ ಆತರ ಯಾರಂತ ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಅದನ್ನ ತಗೊಳಲ್ಲ, ಜಾಸ್ತಿ ಹೇಳಲ್ಲ ಯಾವಾಗಿಂದ ಬರೆಯಲ್ಪಟ್ಟಿದೆ ಅಂತ. ಅಂದ್ರೆ ಈಗ 2100 ವರ್ಷ, ಅಂದ್ರೆ 2000ಕ್ಕಿಂತ ಹೆಚ್ಚಿನ ಒಂದು ಚಾರಿತ್ರ್ಯ ಇರುವಂತ ಬೈಬಲ್ ಗ್ರಂಥ ಅದು. ಇನ್ನು ಆದಾಮನಿಂದನೂ ನಮಗೆ ಮೊದಲನೇ ಮಾನವನಿಂದ ಏನೇನಾಯ್ತು ಅನ್ನೋ ಒಂದು ಸ್ಪಷ್ಟತೆ ಇದೆ. ಬೈಬಲ್ ಗ್ರಂಥದ ಅನೇಕ ಒಂದು ಸ್ಪೆಷಾಲಿಟಿಗಳು ಇದಾವೆ, ಬೇರೆ ಯಾವುದೇ ಗ್ರಂಥದಕ್ಕೆ ಇಲ್ಲ ಇಡೀ ಪ್ರಪಂಚದಲ್ಲಿ. ಅಂತ ಸ್ಪೆಷಾಲಿಟಿಗಳು ಇದಾವೆ ಬೈಬಲ್ಗೆ ಮಾತ್ರ. ಸೊ ಅವೆಲ್ಲ ನಾವು ನೋಡೋಣ ಯಾವ ತರ ಸ್ಪೆಷಾಲಿಟಿ ಅಂತ. ಈಗ ಬೈಬಲ್ಲೇ ಒಂದು ನಿಜವಾದ ದೇವರ ಗ್ರಂಥ ಅನ್ನೋದಕ್ಕೆ ಒಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಮನುಷ್ಯನ ಒಂದು ಕಲ್ಪಿತ ಜ್ಞಾನದಿಂದ ಉಂಟಾಗಿರುವಂತದ್ದಲ್ಲ.
ಇದು ದೇವರ ಜ್ಞಾನದಿಂದ ಉಂಟಾಗಿರುವಂತದ್ದಂತ. ಅದೊಂದು ನಾವು ಪಾಯಿಂಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಅಂತ ಅಂದ್ರೆ ಕೇಳಿಸ್ತಾ ಇದೆ? ನಾನ್ ಮಾತಾಡೋದು ಕೇಳಿಸ್ತಾ ಇದ್ವಾ? ಈ ರೀತಿ ಇದೆ. ಸೊ ಏನಂತಂದ್ರೆ ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ, ಯೋಬನ ಗ್ರಂಥ ಒಂದು 2000 ವರ್ಷ ಇಂತ ಮುಂಚೆ 2000 ವರ್ಷ ಆ ಟೈಮಲ್ಲಿ ಜೀವಿಸುತ್ತಿದ್ದಂತ ವ್ಯಕ್ತಿ ಯೋಬ. ಅವರು ಆ ಒಂದು ಲೆಕ್ಕನ ತಗೊಳ್ಳೋದಾದ್ರೆ 2000 ವರ್ಷ ಕ್ರಿಸ್ತಪೂರ್ವ ಮತ್ತೆ 96 AD ಇಷ್ಟು ವರ್ಷ ಬರೆಯಲ್ಪಟ್ಟಿರುವಂತ ಏಕೈಕ ಗ್ರಂಥ ಅದು ಅಂದ್ರೆ ಅದು ಸತ್ಯವೇದ ಮಾತ್ರ. ಈ ಸತ್ಯವೇದನ ಬರೆದಂತವ್ರು 40 ಲೇಖಕರಿದ್ದಾರೆ. ಲೂಕ ವೈದ್ಯರಾಗಿದ್ರು, ಪೌಲನು ಪರಿಸಯನಾಗಿದ್ದ, ಅದೇ ರೀತಿ ಮತ್ತಾಯ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು, ಅದೇ ರೀತಿ ಅಮೋಸ ಕುರುಬನಾಗಿದ್ರು, ಮೋಶೆ ನಿಮ್ಗೆಲ್ಲರಿಗೂ ಗೊತ್ತು, ಮೋಶೆ ಮುಂದಿನ ಫರೋ ಆಗುವಂತ ವ್ಯಕ್ತಿ, ಅವರು ಬೈಬಲ್ನ ಬರೆದಿದ್ದಾರೆ. ಈ ರೀತಿ ಅನೇಕ ಜನಗಳು ಬೈಬಲ್ನ ಬರೆದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ದಾವಿದನು ಕುರುಬನಾಗಿದ್ದ, ನಂತರ ರಾಜ ಆದ. ಸಾಲೋಮೋನ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಜ್ಞಾನಿ, ಲೋಕ ರೀತಿಯಾಗಿ ಇಂಥ ಜ್ಞಾನಿ ಹುಟ್ಟಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಲೋಕ ಜ್ಞಾನದಲ್ಲಿ ಅಷ್ಟು ಜ್ಞಾನಿ ಆಗಿದ್ರು. ನೆಕ್ಸ್ಟ್ ಏನಂತಂದ್ರೆ ಈ ಒಂದು ಸತ್ಯವೇದ ಏನಿದೆ, ಇದು ನಿಜವಾದ ದೇವರ ಗ್ರಂಥ ಅನ್ನೋದಕ್ಕೆ ಇನ್ನೊಂದೇನಾದ್ರೂ ವಾಕ್ಯ ಅಂದ್ರೆ ಇದರಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು ನೆರವೇರುತ್ತೆ ಅನ್ನುವಂತ ಒಂದು ವಿಚಾರವನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸತ್ಯವೇದ ಎಷ್ಟು ಖಚಿತವಾಗಿದೆ ಅಂದ್ರೆ, ದೇವರ ಮಾತು, ಯೆಹೋವನ ಬಾಯಿಂದ ಹೊರಟ ಮಾತು ಅದು ಕಾರ್ಯವನ್ನು ಸಾಧಿಸದೆ ಹಿಂದಕ್ಕೆ ತಿರುಗಲ್ಲ ಅಂತ ಯೆಶಾಯದಲ್ಲಿ ಬರೀತಾರೆ. ಅಂದ್ರೆ ದೇವರ ಒಂದು ಏನಾದ್ರೂ ಬಾಯಿಂದ ಹೊರಟಿದೆ ಅಂದ್ರೆ ಅದು ಕಾರ್ಯವನ್ನ ಸಾಧಿಸದೆ ದೇವರ ಬಳಿಗೆ ಮತ್ತೆ ಹಿಂತಿರುಗಲ್ಲ. ಅಂದ್ರೆ ಒಂದು ಮಾತು ಹೇಳಲ್ಪಟ್ಟಿದೆ ಅಂದ್ರೆ ಬೈಬಲ್ ಗ್ರಂಥದಲ್ಲಿ ನೀವು ನೋಡಿ, ಯಾವುದೇ ಒಂದು ಪ್ರವಾದನೆ ವಾಕ್ಯಗಳನ್ನ ನೋಡ್ತಾ ಹೋಗಿ, ಒಂದು ಮಾತು ಹೇಳಿದೆ ಅಂದ್ರೆ ಅದು ನೆರವೇರುತ್ತೆ. ಕ್ರಿಸ್ತನು ಬರ್ತಾನೆ ಅಂದ್ರೆ ಆತನು ಅಭಿಷಿಕ್ತನು ಯಾವ ತರ ಬರ್ತಾರೆ, ಆತ ಯಾವ ರೀತಿಯಾಗಿ ಮರಣ ಹೊಂದುತ್ತಾನೆ, ಯಾವ ರೀತಿಯಾಗಿ ಮತ್ತೆ ಪುನರುತ್ತನಾಗಿ ಹೇಳ್ತಾನೆ ಅನ್ನೋದನ್ನ ಮುಂಚಿತವಾಗಿಯೇ ಹೇಳಿದರು ಎಲ್ಲ ವಿಷಯಗಳನ್ನ. ಅದೇ ರೀತಿಯಾಗಿ ಏನಾಯ್ತು, ನೆರವೇರಿತು. ಸೊ ಈ ರೀತಿ ನಾವು ನೋಡ್ಬೋದು, ಎಲ್ಲಾ ಒಂದು ವಿಷಯಗಳೇನಿದಾವೆ ಈ ತರ ನೆರವೇರುತ್ತಾ ಹೋಗುತ್ತೆ. ಪ್ರತಿಯೊಂದು ವಿಷಯಗಳು ಸಹ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತ ಪ್ರತಿಯೊಂದು ವಿಷಯಗಳು ನೆರವೇರುತ್ತೆ. ಯಾಕಂದ್ರೆ ಯೆಹೋವನ ಬಾಯಿಂದ ಹೊರಟ ಮಾತು ಇದೆಲ್ಲ, ಯಾವುದೇ ಸಾಧಾರಣ ಮಾನವ ಕಲ್ಪಿತ ಅಲ್ಲ ಇದು. ಅದಕ್ಕೋಸ್ಕರ ಏನಾಗುತ್ತೆ, ಈ ಒಂದು ಹೇಳಲ್ಪಟ್ಟಿರುವಂತ ಮಾತುಗಳು ಖಂಡಿತವಾಗಿ ನೆರವೇರುತ್ತೆ. ಇದು ದೇವರ ಬಾಯಿಂದ ಹೊರಟ ಮಾತುಗಳು ಇವು, ಸತ್ಯವೇದ ಅಂದ್ರೆ. ನಿಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಒಂದು ಕಾರಣಕ್ಕೋಸ್ಕರ ಸತ್ಯವೇದ ಅನ್ನೋದು ಇದು ದೈವ ಪ್ರೇರೇಪಿತ. ಸತ್ಯವೇದ ಅನ್ನೋದು ಯಾಕೆ ಬರೆಯಲ್ಪಟ್ಟಿತು, ಹೇಗೆ ಬರೆಯಲ್ಪಟ್ಟಿತು ಅನ್ನೋ ವಿಚಾರನ ಕ್ವಶನ್ಸ್ ಏನಾದ್ರು ಇತ್ತು ಅಂದ್ರೆ, ಈ ಸತ್ಯವೇದ 2 ತಿಮೋತಿ 3:16 ನಾವು ನೋಡಿದ್ರೆ, ದೈವ ಪ್ರೇರೇಪಿತವಾದ ಪ್ರತಿಯೊಂದು ಶಾಸ್ತ್ರವು, ಲೋಕದಲ್ಲಿ ಎಷ್ಟೇ ಗ್ರಂಥಗಳಿರ್ಬೋದು, ಯಾವುದೇ ಒಂದು ಡಿನಾಮಿನೇಷನ್ಗಳಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಒಂದೇನಿರುವ ಗ್ರಂಥಗಳು ಸಾವಿರಾರು ಇರ್ಬೋದು, ಆದ್ರೆ ಇಲ್ಲಿ ದೈವ ಪ್ರೇರೇಪಿತ ಅಂತ ಒಂದು ವಾಕ್ಯ ಬರ್ತಾ ಇದೆ. ದೈವ ಪ್ರೇರಿತ, ಕೇವಲ ಸತ್ಯವೇದ ಮಾತ್ರ ದೈವ ಪ್ರೇರಿತ ಅನ್ನೋದಕ್ಕೇನು ಸಾಕ್ಷಿ ಆಧಾರಗಳಂದ್ರೆ, ನೀವು ಹಿಸ್ಟ್ರಿನ ಚೆಕ್ ಮಾಡ್ಬೋದು. ಆ ಒಂದು ಇಸ್ರಾಯೇಲ್ ದೇಶ ನೋಡ್ಬೋದು. ಇಸ್ರಾಯೇಲ್ ಅನ್ನೋದು ಒಂದು ದೇಶನೇ ಇದೆ. ಇವತ್ತು ಒಂದೊಂದು ದೇಶದ ಹೆಸರುಗಳು ಹೆಂಗ್ ಬಂದಿದೆ ಅನ್ನೋದು ಸಹ ನಮಗೆ ಬೈಬಲ್ ಅಲ್ಲಿ ಪ್ರೂಫ್ ಇದೆ. ಹಿಸ್ಟ್ರಿ ನೆಬುಕದ್ನೇಜರ್ ಅಂತ ಒಬ್ಬ ರಾಜ ಏನಿದ್ದಾನೆ, ಆತನು ಇದ್ದ ಅನ್ನೋದು ಹಿಸ್ಟ್ರಿಯಲ್ಲಿ ಪ್ರೂಫ್ ಇದಾವೆ. ಯೇಸು ಕ್ರಿಸ್ತರು ಇದ್ರ ಅನ್ನೋದು ನಮಗೆ ಹಿಸ್ಟ್ರಿಯಲ್ಲಿ ಪ್ರೂಫ್ ಇದಾವೆ. ಪ್ರತಿಯೊಂದನ್ನು ಹಾರ್ಮನೈಸ್ ಆಗುತ್ತೆ, ಒಂದು ಸರಿ ಹೊಂದುತ್ತೆ. ನಾವೇನೇ ಬೈಬಲ್ ಒಂದು ನಿಜವಾದ ದೇವರ ಗ್ರಂಥ ಅಂತ ಏನಾದ್ರು ನಾವು ವೆರಿಫೈ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಇದು ಸತ್ಯ ದೇವರ ವಾಕ್ಯ. ಯಾಕಂತಂದ್ರೆ ನಾವಿವತ್ತು ಈ ಒಂದು ಸತ್ಯವೇದ ಒಂದು ಅಧ್ಯಯನನ ನಾವು ಪ್ರಾರಂಭ ಮಾಡಿದೀವಿ. ಮೂಲ ವಾಕ್ಯ ಏನು ಅಂತಂದ್ರೆ ಯೋಹಾನ 17:17, ನಿನ್ನ ವಾಕ್ಯವೇ ಸತ್ಯವು. ಸತ್ಯ ಏನು ಅಂತಂದ್ರೆ ದೇವ್ರ ವಾಕ್ಯನೇ ಸತ್ಯ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸತ್ಯ ಏನು ಅಂದ್ರೆ
ಏನಂತ ಯಾವ ಚರ್ಚಲ್ಲೂ ಹೇಳ್ಕೊಡ್ತಾರೋ. ಸುಮಾರು ಚರ್ಚಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಆಶೀರ್ವಾದದ ಬಗ್ಗೆ ಬೋಧನೆ ಆಗತ್ತೆ. ಆಶೀರ್ವಾದ, ನೀವು ಚರ್ಚಿಗೆ ಬಂದ್ರೆ ಮಾತ್ರ ಆಶೀರ್ವಾದ. ಇನ್ನು ಮಾತಾಡ್ಬೇಕಾಗಿರುವಂತ ವಿಷಯಗಳು ಸಾಕಷ್ಟು ಇದಾವೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರ ಈ ಚರ್ಚ್ಗಳಲ್ಲಿ ಅಂತಂದ್ರೆ ಇಲ್ಲ. ದೇವರ ಯೋಜನೆಯನ್ನ ಸ್ಟಡಿ ಮಾಡುವಂತದ್ದು, ಆ ದೇವರು ಆಯಾ ಕಾಲಕ್ಕೆ ಕೊಟ್ಟಿರುವಂತ ಸತ್ಯಗಳು ಯಾವ್ಯಾವು, ಅದ್ರ ಬಗ್ಗೆ ಒಂದು ಕಾಳಜಿ ಇಲ್ಲ ಇವತ್ತಿನ ಚರ್ಚ್ಗಳಲ್ಲಿ. ಸೊ ಏನಾಗ್ತದೆ ಅಂದ್ರೆ ಸತ್ಯವೇದ, ದೇವರ ಬಾಯಿಂದ ಹೊರಟ ಮಾತುಗಳು ಇವು ಯಾವತ್ತಿಗೂ ಸುಳ್ಳಾಗಲ್ಲ, ಯಾವತ್ತಿಗೂ ಅದು ನೆರವೇರುತ್ತೆ ಅನ್ನೋಂಥ ವಿಷಯ ಇದೆ. ನಿನ್ನ ವಾಕ್ಯವೇ ಸತ್ಯವು ಅಂತ ನೋಡ್ತೀವಿ ಯೋಹಾನ 17:17. ಯೋಹಾನ 8:32 ಸತ್ಯವನ್ನ ತಿಳ್ಕೊಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ನಾವು ಯಾವುದೇ ಒಂದು ಅಸತ್ಯದಿಂದ ಬಿಡುಗಡೆ ಆಗ್ಬೇಕಂದ್ರೆ ದೇವರ ವಾಕ್ಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ದೇವರ ವಚನನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಂದು ಸತ್ಯದಿಂದ ನಾವು ಅಸತ್ಯದಿಂದ ಒಂದು ವಿಮುಕ್ತಿಯನ್ನು ಹೊಂದಿ ಬಿಡುಗಡೆ ಹೊಂದಿ ನಾವು ಸತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಖಂಡಿತ ಆಗಲ್ಲ. ಸೊ ಈ ರೀತಿ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಸತ್ಯವನ್ನ ನಾವು ತಿಳ್ಕೊಳ್ಳೋದಕ್ಕೆ ಸತ್ಯವೇದ ಅಧ್ಯಯನ ಮಾಡುವಂತ ಅವಶ್ಯಕತೆ ಇಲ್ಲಿದೆ ಮುಖ್ಯವಾಗಿ. ಸೊ ಈ ಸತ್ಯವೇದ ಅನ್ನೋದು ದೈವ ಪ್ರೇರೇಪಿತ ಅಂತ ಮೊದಲನೇ ಶಬ್ದ ಹೇಳ್ತಾ ಇದೆ. 2 ತಿಮೋಥಿ 3:16 ಯಾವ ರೀತಿ ಬರೆಯಲ್ಪಟ್ಟಿದೆ ಅಂದ್ರೆ ದೈವ ಪ್ರೇರಿತ. ಮತ್ತೆ ಯಾಕೆ ಬರೆಯಲ್ಪಟ್ಟಿದೆ? ಉಪದೇಶಕ್ಕೂ ಖಂಡನೆಗೂ, ಉಪದೇಶಿಸುವುದಕ್ಕೆ, ಖಂಡಿಸಿಕೊಳ್ಳೋದಕ್ಕೆ, ಆ ಸತ್ಯವನ್ನ ತಿದ್ದುಪಾಟು ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋಕೆ, ಮತ್ತೆ ನೀತಿ ಶಿಕ್ಷೆ ಉಪಯುಕ್ತವಾಗುವುದು. ನೀತಿಯಲ್ಲಿ ನಾವು ಒಂದು ಎಕ್ಸರ್ಸೈಸ್ ಆಗ್ಬೇಕು, ಎಜುಕೇಟ್ ಆಗ್ಬೇಕು. ಯಾವ್ದು ಸರಿ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅನ್ನೋದು ಆಗ್ತಾ ಇರ್ಬೇಕು. ಒಬ್ಬ ಮನುಷ್ಯನ ಒಂದು ಆ ಮನುಷ್ಯ ಒಂದು ಅಸತ್ಯವನ್ನ ಆಡೋದು ದೇವರಿಗೆ, ಸತ್ಯ ಅನ್ನೋದು ದೇವರ ಬಳಿಯಿಂದ ಬರುವಂತದ್ದು. ಅಸತ್ಯ ಅನ್ನುವಂಥದ್ದು ಅದು ಸೈತಾನನ್ನು ಹುಟ್ಟಿಸುವಂಥದ್ದು, ಸೈತಾನನಿಂದ ಬರುವಂತದ್ದು, ಹೌದಲ್ವಾ? ಈ ರೀತಿ ಇದ್ದಾಗ ನಾವು ಸತ್ಯದಲ್ಲಿ ನಡೆಯೋದಕ್ಕೆ, ಒಂದು ಸತ್ಯ ಮಾರ್ಗ, ನೀತಿ ನ್ಯಾಯಗಳನ್ನು ಅನುಸರಿಸೋದಕ್ಕೆ ಸತ್ಯವೇದ ಉಪಯೋಗ ಆಗ್ಲಿ ಅಂತಾನೆ ದೇವರು ಇದನ್ನ ಬರೆಸಿಟ್ಟಿರುವಂತ ಗ್ರಂಥ ಆಗಿದೆ ಸತ್ಯವೇದ. ಈ ರೀತಿಯಾದಂತ ಕಾರಣಗಳಿಗೋಸ್ಕರ ಒಂದು ಸತ್ಯವೇದ ಬರೆಯಲ್ಪಟ್ಟಿದೆ ಅನ್ನೋದನ್ನ ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ, ನಿಮಗೆ ಅನೇಕ ಪ್ರಶ್ನೆಗಳು ಇರ್ಬೋದು. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಿಮಗೆ ತಿಳಿಯಲಾರದ ಅನೇಕ ಗೂಢಾರ್ಥಗಳನ್ನು ನನ್ನ ಬಗ್ಗೆ ಕೇಳ್ರಿ, ನನ್ನ ಬಳಿನ ಕೇಳ್ರಿ, ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ದೇವ್ರು. ಮತ್ತೆ ತನ್ನ ದಾಸರಿಗೆ ಬಯಲುಪಡಿಸದೆ ಈ ದೇವ್ರು ಏನು ಮಾಡಲ್ಲ ಅಂತ ಹೇಳಿದ್ದಾರೆ, ಹೌದಲ್ವಾ? ಅದಕ್ಕೋಸ್ಕರ ನಾವು ಬೈಬಲಿಂದ ಹುಡುಕ್ಬೇಕು ನಮ್ಮ ಪ್ರಶ್ನೆಗಳನ್ನ. ಮತ್ತೆ ನಿಮಗೆ ಗೊತ್ತಿರುವಂತ ವಿಚಾರ ಏನಂತಂದ್ರೆ, ಪೇತ್ರನ ಪತ್ರಿಕೆಯಲ್ಲಿ ಹೇಳ್ತಾರೆ, 2 ಪೇತ್ರ 3:15 ಅನ್ಸುತ್ತಲ್ವಾ, ದೀರ್ಘ ಶಾಂತಿಯು ನಿಮ್ಮ ಒಂದು ನಂಬಿಕೆಗೆ ನಿಮ್ಮ ನಂಬಿಕೆಯನ್ನು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಬಹು ನಮ್ರತೆಯಿಂದ ನೀವು ಉತ್ತರ ಕೊಡೋದಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ರಿ ಅಂತ ಒಂದು ಮಾತು ಬರುತ್ತೆ. 1 ಪೇತ್ರ 3:15 ಅನ್ಸುತ್ತೆ. ಕಳವಳ ಕ್ರಿಸ್ತನ ಕರ್ತನೆಂದು ನಿಮ್ಮ ಹೃದಯದಲ್ಲಿ ನಿಮ್ಮ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೂ, ಯಾರಾದ್ರೂ ಕೇಳ್ಬೋದು, ನೀವೇನಪ್ಪ ನಂಬಿರೋದು, ನೀವೇನ್ ಫಾಲೋ ಮಾಡ್ತಿದ್ದೀರಾ, ನಿಮ್ಮ ನಂಬಿಕೆ ಏನು ಅಂತ ಕೇಳುವಂತ ಪ್ರತಿಯೊಬ್ಬರಿಗೂ ನೀವ್ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕನ್ನೋದು ಸತ್ಯವೇದನೆ ಹೇಳ್ತಾ ಇದೆ. ಇಲ್ಲಿ ಏನಂತ ಹೇಳ್ತಾ ಇದೆ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರಿಗೆಲ್ಲರಿಗೂ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ಬೇಕಂತೆ. ಎನಿ ಟೈಮ್, ಯಾವಾಗೂ ನಿಮ್ಮ ನಂಬಿಕೆ, ನಿಮ್ಮ ಪ್ರಶ್ನೆ ಮಾಡಿದ್ರೆ ಯಾರಾದ್ರೂ ನೀವೇನ್ ನಂಬ್ತಾ ಇದ್ದೀರಾ, ನೀವ್ ಯಾಕೆ ಚರ್ಚಿಗೆ ಹೋಗ್ತಾ ಇದ್ದೀರಾ, ನೀವ್ ಯಾಕೆ ಬೈಬಲ್ ಸ್ಟಡಿ ಮಾಡ್ತಾ ಇದ್ದೀರಾ, ಏನೇ ಪ್ರಶ್ನೆ ಆಗಿರ್ಲಿ ನೀವು ಅದನ್ನ ಉತ್ತರ ಕೊಡೋದಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ರಿ ಅಂತ ಬೈಬಲ್ ಹೇಳುತ್ತೆ ನಿಮ್ಮ ನಂಬಿಕೆಯ ವಿಚಾರ ಬಂದಾಗ. ಆದ್ರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದ ನಮ್ರತೆಯಿಂದ ಹೇಳ್ಕೊಡ್ಬೇಕು. ಸಾತ್ವಿಕತ್ವದಿಂದ ಬಹಳ ಒಂದು ಶ್ರದ್ಧೆಯಿಂದ ಹೇಳ್ಕೊಡ್ರಿ. ನಿಮ್ಗೇನಾದ್ರು ರೀಸನಿಂಗ್ ಮಾಡ್ರಿ ಕುತ್ಕೊಂಡು. ಹೂ ಆಸ್ಕ್ಸ್ ಯು ಫಾರ್ ರೀಸನಿಂಗ್ ಅಂತ ಬರ್ತಾ ಇದೆ ಇಂಗ್ಲಿಷ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕು, ಬಹಳ ಶ್ರದ್ಧೆಯಿಂದ ನಿಮ್ಮ ವಿಶ್ವಾಸನ ನೀವು ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ಬೇಕು. ಅದೇ ಇವತ್ತು ಯಾವುದೇ ಒಂದು ಪಾಸ್ಟರ್ಗಳಿಗೆ ನೀವು ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ, ಸತ್ಯವೇದದಲ್ಲಿ ಈ ತರ ಇದೆಯಲ್ಲ ಪಾಸ್ಟರ್, ಇದೇನು ಅರ್ಥ, ಅನೇಕ ಪ್ರಶ್ನೆಗಳು ಬರ್ತವೆ. ಉದಾಹರಣೆಗೆ ನಾವು ನೋಡೋದಾದ್ರೆ, ಆದಾಮನು ಆ ಹಣ್ಣನ್ನು ತಿಂದ ದಿನವೇ ಸತ್ತೇ ಸಾಯುವನು ಅಂತ ಒಂದು ವಾಕ್ಯ ಇದೆ ಬೈಬಲ್ ಅಲ್ಲಿ. ತಿಂದ ದಿನವೇ ಸತ್ತೋದ್ನ ಆದಾಮ, ಅದಕ್ಕೆ ಉತ್ತರ ಏನು? ಈ ರೀತಿ ನಾವು ಬೈಬಲ್ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರೆ
ಅನೇಕ ರೀತಿಯಾದಂತ ಪ್ರಶ್ನೆಗಳು ನಮಗೆ ಬರ್ತವೆ. ನೀವು ನೋಡ್ತಾ ಹೋಗ್ಬೋದು. ಅಥವಾ ಇನ್ನೊಂದು ಕಡೆ ಮತ್ತಾಯ 19:23 ಹೇಳುತ್ತೆ, ಆ ಈ ಒಂದು ಸೂಜಿ ಕಣ್ಣಿನಲ್ಲಿ ಒಂಟೆ ಹೋಗೋದ್ ಸುಲಭ ಅಂತೆ. ಸೂಜಿ ಕಣ್ಣಿನಲ್ಲಿ ಒಂಟೆ ಹೋಗ್ಬಿಡುತ್ತಂತೆ. ಆದ್ರೆ ಧನವಂತನು ಪರಲೋಕ ರಾಜ್ಯ ಸೇರುವುದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಇದೇನ್ ಅರ್ಥ? ಅಂದ್ರೆ ಸೂಜಿ ಕಣ್ಣಲ್ಲಿ ಲಿಟ್ರಲಿ ನಾವು ಸೂಜಿ ತಗೊಂಡು ಅದರಲ್ಲಿ ಒಂಟೆನ ತೂರ್ಸಕ್ಕಾಗತ್ತ? ಸೂಜಿ ಕಣ್ಣಂದ್ರೆ ಎಷ್ಟಿರುತ್ತೆ? ಒಂದ್ ದಾರ ಹೋಗೋದೇ ಕಷ್ಟ ಅಲ್ಲ. ಏನಿದು ಬೈಬಲ್ ಹಿಂಗ್ ಬರೆಯಲ್ಪಟ್ಟಿದೆ? ಈ ರೀತಿಯಾದಂತ ಅನೇಕ ಪ್ರಶ್ನೆಗಳು ಇರ್ಬೋದು. ನಾವು ಪ್ರತಿ ಪ್ರಶ್ನೆಗೆ ಬೈಬಲ್ ಇಂದ ನಾವು ಏನ್ ಮಾಡೋಣ? ಉತ್ತರ ಹುಡುಕುವಂತ ಪ್ರಯತ್ನ ಮಾಡೋಣ. ಇದು ಮೊದಲನೇ ಒಂದು ವಿಷಯ. ನಿನ್ನ ವಾಕ್ಯವೇ ಸತ್ಯವು, ಯೋಹಾನ 17:17. ಸತ್ಯವನ್ನು ತಿಳಿದರೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ವಿಷಯ ಇದೆ. ಆ ಏನಾಗಿರ್ತಕ್ಕನ್ನೋದು ಯೋಹಾನ 8:32. ಇದು ಒಂದು ನಮಗೆ ಆಧಾರ. ಈ ಒಂದು ಬೈಬಲ್ ಅಧ್ಯಯನಕ್ಕೆ ಆಧಾರವಾಗಿರುವಂತ ವಿಷಯ ಏನಂದ್ರೆ ಇದು ಮಾತ್ರ. ಈ ರೀತಿ ಯಾವುದೇ ಪ್ರಶ್ನೆಗಳು ಇರ್ಬೋದು. ಅನೋಕ ಏನು ದೇವರ ರಾಜ್ಯಕ್ಕೆ ಹೋದ್ರ, ಅಥವಾ ಏಲಿಯ ಏನು ಪರಲೋಕಕ್ಕೆ ಹೋದ್ರ, ಈ ರೀತಿ ಯಾವುದೇ ಪ್ರಶ್ನೆಗಳಿರ್ಲಿ, ನಾವ್ ಏನ್ ಮಾಡೋಣ? ಬೈಬಲ್ ಮುಖಾಂತರ ಉತ್ತರ ಹುಡುಕ್ತಾ ಹೋಗೋಣ. ಬೈಬಲ್ ಅಲ್ಲಿ ಯಾವ ರೀತಿ ಉತ್ತರ ಹುಡುಕೋದು, ಬೈಬಲ್ ಅನ್ನ ಯಾವ ರೀತಿ ಸ್ಟಡಿ ಮಾಡೋದು. ಯೆಶಾಯ 1ನೇ ಅಧ್ಯಾಯದಲ್ಲೂ ನಿಮ್ಮ ನೀತಿಯನ್ನು ನನಗೆ ತೋರಿಸ್ರಿ, ನಿಮ್ಮ ನ್ಯಾಯಗಳನ್ನು ಈಚೆಗೆ ತರ್ರಿ, ನಿಮ್ಮ ವಾದವನ್ನು ಈಚೆಗೆ ತರ್ರಿ ಅಂತ ಯೆಹೋವ ದೇವರೇ ನಮ್ಮನ್ನು ಕರಿತಾ ಇದ್ದಾರೆ. ಅಂದ್ರೆ ನಾವು ಪ್ರಶ್ನೆ ಉತ್ತರ ಹುಡುಕೋದ್ರಲ್ಲಿ ಯಾವುದೇ ಒಂದು ಡಿಸ್ಕಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಬೈಬಲ್ ಅದನ್ನ ನಮಗೇನು ಬ್ಯಾನ್ ಮಾಡ್ತಾ ಇಲ್ಲ. ಈಗ ಯಾವುದೇ ಒಂದು ತಂದೆ ಯಾರು ಅಥವಾ ಯೇಸು ಕ್ರಿಸ್ತ ಯಾರು ಏನೇ ಒಂದು ಪ್ರಶ್ನೆ ಕೇಳ್ರಿ, ಏನ್ ಮಾಡ್ತಾರೆ ಪಾಸ್ಟರ್ಗಳು? ಅವೆಲ್ಲ ಪ್ರಶ್ನೆ ಕೇಳ್ಬಾರ್ದು, ಅದೆಲ್ಲ ಅಂತ ಇದೆಲ್ಲ ಮಾಡ್ಬಾರ್ದು, ಹಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬಾರ್ದು, ಬೆಬ ಬೆಬ ಅನ್ಬಿಡ್ತಾರೆ. ಬೈಬಲೇ ಹೇಳ್ತಾ ಇದೆ, ನಿಮ್ಮ ನಿರೀಕ್ಷೆ, ನಿಮ್ಮ ಆಧಾರ, ನಂಬಿಕೆಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ತಾಳ್ಮೆಯಿಂದ ಉತ್ತರ ಕೊಡ್ರಿ. ನೀವು ಯೆಹೋವ ದೇವರೇ ನಮ್ಮನ್ನು ಕರಿತಾ ಇದ್ದಾರೆ. ನೀವು ನೋಡೋದಾದ್ರೆ ವಾಕ್ಯ, ನಿಮ್ಮ ಒಂದು ನ್ಯಾಯಗಳನ್ನ ಈಚೆಗೆ ತರ್ರಿ, ವಾದವನ್ನು ಈಚೆಗೆ ತರ್ರಿ ಅಂತ ಅವರೇ ಕರಿತಾ ಇದ್ದಾರೆ. ಅಂದ್ರೆ ನ್ಯಾಯಬದ್ಧವಾಗಿ ದೇವ್ರ ಹತ್ರ ನಾವು ಯಾವ ರೀತಿ ಬರ್ಬೇಕಂದ್ರೆ, ಒಂದು ಕಲಿಬೇಕನ್ನುವಂತ ಮನಸ್ಸು, ತಿಳ್ಕೊಬೇಕು, ಒಂದು ದೇವರಿಗೆ ವಿಧೇಯನಾಗುವಂತ ಮನಸ್ಸು, ಆ ರೀತಿ ಒಂದು ಸ್ವಭಾವದಲ್ಲಿ ಬಂದ್ರೆ ದೇವ್ರು ಖಂಡಿತವಾಗಿ ನಮ್ಗೆ ಉತ್ತರ ಕೊಡ್ತಾರೆ. ಯಾವತ್ತಿಗೂ ನನಗೆಲ್ಲ ಗೊತ್ತಿದೆ, ನಾನು ಒಂದು ಕಲಿತಾ ಇರುವಂತ ಮನುಷ್ಯನೇ, ನಾನೇನ್ ಎಲ್ಲ ಗೊತ್ತಿದೆ ಅಂತ ಯಾವತ್ತೂ ಹೇಳಕ್ ಹೋಗಲ್ಲ. ನಮಗೆ ಒಂದು ದೇವರ ಒಂದು ಅಧ್ಯಾಯದಲ್ಲಿ ಒಂದು ನಾವೇನು ಬೈಬಲ್ ಗ್ರಂಥದಿಂದ ಕಲ್ತಿದೀವಿ ಅದನ್ನ ಮಾತ್ರ ನಮಗ್ ತಿಳ್ಸಕ್ ಸಾಧ್ಯ. ನಾವು ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡ್ರೆ ನಾನು ಮೂರ್ಖ ಆಗ್ತೀನಿ. ಈ ರೀತಿ ಪೌಲ್ರು ಅದನ್ನೇ ಹೇಳ್ತಾರೆ, ನಿಮಗೆಲ್ಲ ಗೊತ್ತು ಅಂತ ನೀವು ಅನ್ಕೊಂತ ಇದ್ರೆ, ಆದ್ರೆ ನಿಮಗೆ ಏನು ಗೊತ್ತಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ನೀವು ಓದಿರ್ಬೋದು. ಈ ರೀತಿ ನಾವು ಬೈಬಲ್ ಮುಖಾಂತರ ಈ ಸ್ಟಡಿ ಮಾಡೋಣ. ಬೈಬಲೇ ನಮಗೆ ಮುಖ್ಯ ಅನ್ನುವಂತ ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಈ ಬೈಬಲ್ ಗ್ರಂಥನ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಇದು ದೇವರ ಪ್ರೇರಿತವಾದಂತ ಒಂದು ಗ್ರಂಥ ಅಂತ ಅದನ್ನ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಸೈನ್ಸ್ ಅನ್ನೋದು ಎಲ್ಲಾ ಕಡೆನೂ ಮ್ಯಾಚ್ ಆಗ್ತಾ ಇದೆ ಬೈಬಲ್ ಅಲ್ಲಿ. ನೀವು ನೋಡ್ತಾ ಹೋದ್ರೆ ನೀವು ಖಂಡಿತ ಏನಾದ್ರು ಕೇಳುವಂತ ವಿಷಯಗಳನ್ನ ನಾವು ರೆಫರೆನ್ಸ್ ಎಲ್ಲ ಹೇಳ್ತಾ ಹೋದಾಗ ಬರ್ಕೊಳ್ಳಿ, ನಿಮಗೆ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ನಾವ್ ಹೇಳಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ನಿಮಗೆ ಇನ್ನೊಂದ್ಸರಿ ಕ್ಲಾಸ್ ಅನ್ನು ರಿವೈಸ್ ಮಾಡ್ಕೋಬೇಕು, ಅಥವಾ ಏನಾದ್ರು ಪ್ರಶ್ನೆ ಬಂದ್ರೆ ನಿಮಗೆ ಏನೇ ಈಸಿ ಆಗಿರುತ್ತೆ. ಸೊ ಬೈಬಲ್ ಅನ್ನೋದು ಅನೇಕ ಒಂದು ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಬೇರೆ ಬೇರೆ ಪುರಾಣದಲ್ಲಿ ಅಥವಾ ಬೇರೆ ಧರ್ಮದ ಗ್ರಂಥದಲ್ಲಿ ಭೂಮಿ ಅನ್ನೋದು ಹೆಂಗಿದೆ, ಅದು ಆಧಾರ ರಹಿತವಾಗಿ ತೂಗು ಹಾಕಲ್ಪಟ್ಟಿದೆ ಅನ್ನೋಂಥ ವಿಚಾರನ ಬೈಬಲ್ ಅಲ್ಲಿ ಯಾವತ್ತೋ ಇಟ್ಟಿದ್ದಾರೆ ದೇವ್ರು. ಆದ್ರೆ ನೀವು ಬೇರೆ ಗ್ರಂಥದಲ್ಲಿ, ಬೇರೆ ಧರ್ಮದಲ್ಲಿ ನೋಡೋದಾದ್ರೆ ಮೇಲೆ ನಿಂತಿದೆ, ಅಥವಾ ಬೇರೆ ಬೇರೆ ನಂಬಿಕೆಗಳು ನಿಮಗೆ ಗೊತ್ತಿರುತ್ತೆ. ಒಂದು ಅಟ್ಲಾಸ್ ಅನ್ನುವಂತ ಒಬ್ರು ಇವ್ರು ಹೊತ್ಕೊಂಡಿದ್ದಾರೆ ಅಂತ ಗ್ರೀಕ್ ನಂಬಿಕೆ, ಗ್ರೀಕ್ ಜನರ ಮಧ್ಯದಲ್ಲಿ ನಂಬಿಕೆ ಇತ್ತು. ಅದೇ ರೀತಿಯಾಗಿ ನಮ್ಮ ಭೂಮಿಯನ್ನ ಹೊತ್ಕೊಂಡಿದ್ದಾಳೆ ಅಂತ ಕೆಲವರು ನಂಬ್ತಾರೆ. ನಮ್ಮ ದೇಶದಲ್ಲಿ ಅನೇಕ ಮತಗಳು, ಇವೆಲ್ಲ ನಂಬಿಕೆಗಳು ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಇದರಲ್ಲಿ ಏನೇನಿದೆ ಅಂತ. ಆದ್ರೆ ಬೈಬಲ್ ಅಲ್ಲಿ 4,000 ವರ್ಷದ ಹಿಂದೆನೆ ಅದು ಏನು ಇಲ್ಲದೆ ಒಂದು ತೂಗಾಕದ ಪಟ್ಟಿದೆ, ಹ್ಯಾಂಗ್ಡ್ ಇನ್ ನಥಿಂಗ್ ಅನ್ನೋದನ್ನ ದೇವ್ರು ಯಾವತ್ತೋ ಬರ್ಸಿಟ್ಟಿದ್ದಾರೆ. ಎಲ್ಲಿ? ಯೋಬ 26:7ನೇ ವಚನದಲ್ಲಿ, ನೀವು 26ನೇ ಅಧ್ಯಾಯದಲ್ಲಿ ಓದ್ಕೋಬಹುದು ಈ ಮಾತನ್ನ. ಸೊ ಈ ಬೈಬಲ್ ಅನ್ನೋದು ಅನೇಕರಿಗೆ ಒಂದು ಸ್ಫೂರ್ತಿದಾಯಕನೂ ಇದೆ. ಈ ಏನಾಗಿರ್ತಕ್ಕನ್ನೋದು, ನಮ್ಮ ಗಾಂಧೀಜಿ ಅವರು ಅಹಿಂಸಾವಾದವನ್ನ ಕಂಡುಹಿಡಿದಿದ್ದು ಬೈಬಲ್ನ ಓದೋದ್ರ ಮುಖಾಂತರನೇ. ಅದರಿಂದ ಪ್ರಭಾವಿತರಾಗಿ ಏನ್ ಮಾಡಿದ್ರು ಅವರು? ಅಹಿಂಸಾ ಅನ್ನುವಂತ ಒಂದು ಸಿದ್ಧಾಂತವನ್ನ ಅವ್ರು ಕಂಡುಹಿಡಿದಿದ್ದು ಆಯ್ತು. ಅವರಿಗೆ ಅನೇಕ ಫಾಲೋವರ್ಸ್ ಇರೋದು ನಿಮಗೆಲ್ಲ ಗೊತ್ತಿರುವಂತದ್ದು. ಆ ಮತ್ತಾಯ 5:39 ಓದಿ
ಅವರು ಒಂದು ಅಹಿಂಸಾ ಸಿದ್ಧಾಂತವನ್ನ ಕಂಡುಹಿಡಿತಾರೆ, ಈ ಒಂದು ವಿಚಾರ. ಮತ್ತೆ ಒಂಟೆ ಅನ್ನೋದು ಸೂಜಿ ಕಣ್ಣಲ್ಲಿ ಹೋಗೋದು ಹೆಂಗೆ, ಇವೆಲ್ಲ ನಿಮಗೆ ಯಾರಿಗಾದ್ರೂ ಗೊತ್ತಿದೆನಾ? ಒಂಟೆ ಸೂಜಿ ಕಣ್ಣಲ್ಲಿ ಹೆಂಗ್ ಹೋಗೋದಕ್ಕಾಗತ್ತೆ? ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಸುಲಭ ಅಂತೆ, ಆದ್ರೆ ಧನವಂತನು ಪರಲೋಕ ರಾಜ್ಯ ಸೇರೋದು ಬಹಳ ಅಸಾಧ್ಯ ಅಂತ ವಾಕ್ಯ ಇದೆ. 19:23 ಯೇಸು ಕ್ರಿಸ್ತನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಅದಕ್ಕಿಂತವಾಗಿ ಸುಲಭವಾಗಿ ಇದಾಗುತ್ತಂದ್ರೆ ಯಾವ ವಿಷಯ ಆಗುತ್ತಂದ್ರೆ, ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ಆದ್ರೆ ಇದರ ಒಂದು ವಿಚಾರ ಇಷ್ಟೇನೆ, ಅಲ್ಲಿ ಯೆರೂಸಲೇಮ್ ಸಿಟಿಯಲ್ಲಿ 12 ಬಾಗಿಲುಗಳು ಇರ್ತವೆ. ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ಯೆರೂಸಲೇಮ್ ಸಿಟಿಯನ್ನ, 12 ಬಾಗಿಲುಗಳಿರ್ತವೆ. ಈ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ವ್ಯಾಪಾರಸ್ಥರು ತುಂಬಾ ಜನ ಇರ್ತಾ ಇದ್ರು. ವ್ಯಾಪಾರಸ್ಥರು ತುಂಬಾ 6 ಗಂಟೆಗೆ ಒಳಗಡೆ ಬರ್ಬೇಕಾಗಿತ್ತು. ಸಿಟಿ ಒಳಗಡೆ ಕ್ಲೋಸ್ ಮಾಡ್ಬಿಡ್ತಾ ಇದ್ರು ಹೆಬ್ಬಾಗಿಲನ್ನ. ಆ ಹೆಬ್ಬಾಗಿಲು ಕ್ಲೋಸ್ ಮಾಡಿದಾಗ ಒಂದು ಚಿಕ್ಕ ದ್ವಾರ ಇರುತ್ತೆ, ಅದರ ಹೆಸರೇ ಸೂಜಿ ಕಣ್ಣು ಅಂತ. ಅದ್ರ ಹೆಸರು ಏನಂತಂದ್ರೆ ಸೂಜಿ ಕಣ್ಣು, ನೀಡಲ್ ಆಫ್ ಐ ಅನ್ನುವಂತ ಚಿಕ್ಕ ಒಂದು ಇದರಲ್ಲಿ ಏನಾಗುತ್ತೆ, ಆ ಒಂಟೆ ಏನಾಗುತ್ತೆ, ತನ್ನ ಮಂಡಿಯನ್ನ ಊರಿ ಫುಲ್ಲು ಬಾಗ್ಬಿಟ್ಟು ಅದ್ರೊಳಗೆ ಪ್ರವೇಶ ಮಾಡಿದಾಗ ಮಾತ್ರ ಹೋಗಕ್ಕಾಗುತ್ತೆ. ಅಷ್ಟು ಒಂದು ಚಿಕ್ಕ ಬಾಗ್ಲಿರುತ್ತೆ. ಆದ್ರೆ ಒಂಟೆ ತಗ್ಗಿಸ್ಕೊಂಡು ಹೆಂಗೋ ಹೋಗ್ಬಿಡುತ್ತೆ. ಆದ್ರೆ ಈ ಧನವಂತನೇನಿದಾನಲ್ಲ, ಅವನ್ ಮಾತ್ರ ತಗ್ಗಿಸ್ಕೊಳಲ್ಲ, ಅವನ್ ಮಾತ್ರ ತ್ಯಾಗ ಮಾಡಲ್ಲ, ಸ್ಯಾಕ್ರಿಫೈಸ್ ಮಾಡಲ್ಲ. ಅವನು ಒಬ್ಬನು ಯೇಸು ಕ್ರಿಸ್ತರನ್ನ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ದೇವ್ರೆ ನಾನು ಪರಲೋಕ ರಾಜ್ಯ ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವು ವಿಚಾರಗಳನ್ನ ಕೇಳ್ತಾನೆ ಸ್ವಾಮಿ ಹತ್ರ. ನೀನು ನಿನ್ನ ದೇವರಾದ ಕರ್ತನ ಮೊದಲನೇ ಆಜ್ಞೆ ಹೇಳ್ತಾರೆ ಯೇಸು ಕ್ರಿಸ್ತರು. ಏನ್ ಮಾಡ್ತಾರೆ? ಮೊದಲನೇ ಆಜ್ಞೆ ನಿಮಗೆ ಗೊತ್ತಿರುತ್ತೆ ಏನು? ಮೊದಲನೇ ಆಜ್ಞೆ, ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನೀನು ಪ್ರೀತಿಸ್ಬೇಕು. ದೇವರನ್ನ ನಿನ್ನ ಆರಾಧಿಸ್ಬೇಕು. ದೇವರೇ ನಾನು ಮಾಡ್ತಾ ಇದ್ದೀನಿ, ನಿನ್ನ ನೆರೆಯವರು ನಿನ್ನಂತೆ ಆಜ್ಞೆಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನಾನು ಹುಟ್ಟಿನಿಂದಿನಿಂದ ಮಾಡ್ತಾ ಇದ್ದೀನಿ ಕರ್ತರೆ ಅಂತ ಹೇಳ್ತಾರೆ. ಆವಾಗ ಸಿಂಪಲ್ ಆಗಿ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ, ನೀನ್ ಎಲ್ಲವನ್ನು ಬಿಟ್ಟು, ನಿನ್ನ ಆಸ್ತಿ ಎಲ್ಲವನ್ನು ಬಿಟ್ಟು ನನ್ನ ಹಿಂಬಾಲಿಸು ಅಂತ ನಮ್ಮ ಬೋಧಕರಾಗಿರುವಂತ ಯೇಸು ಕ್ರಿಸ್ತರು ಅವಾಗ ಹೇಳ್ತಾರೆ. ಆದ್ರೆ ಅವನಿಗೆ ಹಣದ ಮೇಲೆ ಆಸೆ ಜಾಸ್ತಿ ಇರೋ ಕಾರಣ ಅವ್ನು ಬರೋದಕ್ಕೆ ಆಗೋದಿಲ್ಲ, ಹೌದಲ್ವಾ? ಅವಾಗ ಏನಾಗುತ್ತೆ, ಈ ಧನಾಪೇಕ್ಷೆ ಅನ್ನೋದು ಸಕಲ ದುಷ್ಟತ್ವಕ್ಕೆ ಕಾರಣ ಅಂತ ವಾಕ್ಯ ಓದಿರ್ತೀವಿ ನಾವು. ಈ ರೀತಿ ಧನವಂತನು ಪರಲೋಕ ರಾಜ್ಯ ಸೇರುವುದು ಕಷ್ಟ ಅನ್ನೋ ಈ ಕಾರಣಕ್ಕೋಸ್ಕರ ಬರ್ದಿರೋದು, ಧನಾಪೇಕ್ಷೆ ಇರೋದ್ರಿಂದ. ನೆಕ್ಸ್ಟ್ ವಾಕ್ಯ ಏನಂತಂದ್ರೆ, ಈ ಒಂದು ಅನೇಕ ಪ್ರಶ್ನೆಗಳು ಇರ್ಬೋದು ನಿಮಗೆ. ಈಗ ಕಮ್ಯುನಿಸ್ಟ್ ಅಂತ ಒಂದು ಪಕ್ಷಗಳಿದಾವೆ, ನಿಮಗೆ ಗೊತ್ತಿದ್ರೆ ಯಾವುದೇ ಒಂದು ಸಿಟಿಯಲ್ಲಿ ಅವರು ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಒಂದು ಏನಾಗಿರ್ಬೋದು, ಈ ರೇಪುಗಳಾಗಿರ್ಬೋದು, ಏನೇ ಒಂದು ಕೆಟ್ಟ ಕೆಲಸಗಳು ಏನೇ ಸಮಾಜದಲ್ಲಿ ಆಗ್ತಾ ಇದೆಯಲ್ಲ, ಇದೆಲ್ಲ ಯಾಕೆ ಆಗ್ತಾ ಇದೆ, ಇದನ್ನೆಲ್ಲ ದೇವರನ್ನು ಇದ್ರೆ ಇದನ್ನ ನೋಡಿ ಯಾಕೆ ಸುಮ್ನೆ ಇದ್ದಾನೆ, ಈ ತರ ಒಂದು ನ್ಯಾಯಬದ್ಧವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಮನುಷ್ಯನಾಗಿರುವಂತ ನಾವೇ ಒಂದೇನಾದ್ರು ಕೆಟ್ಟದಾಗ್ಬೇಕಾದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಆಗಲ್ಲ. ಅಂತದ್ರಲ್ಲಿ ದೇವ್ರು ಯಾಕೆ ಸುಮ್ನೆ ಇದ್ದಾರೆ? ಇದಕ್ಕೆಲ್ಲ ನಾವು ವಾಕ್ಯದ ಮೂಲಕ ವಾಕ್ಯದಲ್ಲಿ ಉತ್ತರ ಹುಡ್ಕೋಣ. ದೇವ್ರು ಯಾಕೆ ದೇವ್ರು ಏನ್ ಮಾಡ್ತಾ ಇದಾರೆ ಇಂಥ ಸಂದರ್ಭದಲ್ಲಿ, ಇದನ್ನೆಲ್ಲ ಯಾಕೆ ಅನುಮತಿ ಮಾಡಿದ್ದಾರೆ, ಅವ್ರ ಉದ್ದೇಶಗಳೇನು, ಇದನ್ನೆಲ್ಲ ನಾವು ಬರುವಂತ ದಿನಗಳಲ್ಲಿ ಖಂಡಿತ ವಾಕ್ಯದ ಮೂಲಕ ಸ್ಟಡಿ ಮಾಡೋಣ. ಇವತ್ತೇನಂದ್ರೆ ಜಸ್ಟ್ ಒಂದು ಬೈಬಲ್ ಅನ್ನ ಯಾವ ರೀತಿ ಸ್ಟಡಿ ಮಾಡೋದಂತ ಒಂದು ಇಂಟ್ರಡಕ್ಷನ್ ಅಥವಾ ಒಂದು ಕೆಲವು ವಿಚಾರಗಳನ್ನ ಮಾತ್ರ ನಾವು ನೋಡ್ಕೊಂಡು ಹೋಗೋಣ. ಬೈಬಲ್ ಅನ್ನುವಂಥದ್ದು ಮತ್ತೆ ಹೇಳಲ್ಪಡುತ್ತೆ ಏನಾಗಿರ್ತಕ್ಕನ್ನೋದು, ಈ ಒಂದು ವಿಚಾರಗಳು ಏನಾಗ್ತವೆ ಸಮಾಜದಲ್ಲಿ ಅನ್ಯಾಯಗಳು. ಅಮೋಸ 3:6 ಹೇಳುತ್ತೆ, ಉಪದ್ರವಗಳು ದೇವರ ಅನುಮತಿ ಇಲ್ಲದೆ ಬರಲ್ವಂತೆ. ಏನೇ ಒಂದು ಕಷ್ಟ ಕಾರ್ಪಣ್ಯಗಳು, ಮೋಸ, ದರೋಡೆ, ಯಾವುದೇ ಒಂದು ಉಪದ್ರವ ಏನೇ ಆಗಿರ್ಬೋದು, ಅದು ದೇವರ ಕಂಟ್ರೋಲ್ ಅಲ್ಲಿ ಇದೆ 100%. ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಇವು ಯಾವುದೂನು ದೇವರ ಅನುಗ್ರಹ ಇಲ್ಲದೆ ಬರೋದಿಲ್ಲ ಅಂತೆ. ವಾಕ್ಯ ನೀವು ಓದಿದ್ರೆ ಅಮೋಸ 3:6 ಊರಲ್ಲಿ ಏನಿದೆ ಅಲ್ಲಿ, ಅಮೋಸ 3ನೇ ಅಧ್ಯಾಯ 6ನೇ ವಚನ, ಯೆಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸುವುದು.
ಅಂದ್ರೆ ವಿಪತ್ತು ಏನೇ ಒಂದು ಕಷ್ಟ ಆಗ್ತಾ ಇದೆ ಅಂದ್ರೆ, ಏನೋ ಒಂದು ಅನುಮತಿ ಆಗಿದೆ ಅಂದ್ರೆ ಅದು ಯೆಹೋವನಿಂದ ಅಲ್ಲದೆ ಆತನ ಕಂಟ್ರೋಲ್ ಇಲ್ಲದೆ ಬರೋದಕ್ ಸಾಧ್ಯನಾ? ಖಂಡಿತ ಇಲ್ಲ. ಹೌದಲ್ವಾ? ಅವ್ರು ದೇವರು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಇದನ್ನ ಅನುಮತಿ ಮಾಡಿದ್ದಾರೆ ಅನ್ನೋದು ನಾವು ಬರುವಂತ ದಿನಗಳಲ್ಲಿ ಖಂಡಿತ ಸ್ಟಡಿ ಮಾಡೋಣ. ಆಮೇಲೆ ಕೀರ್ತನೆ 137:9 ಏನಂತ ಇದೆ? ಕೂಸನ್ನ ಎತ್ತಿ ಬಂಡೆಗೆ ಅಪ್ಪಳಿಸು ಅಂತ ಇದೆ. ಇದರ ಅರ್ಥ ಏನು? ಅಂದ್ರೆ ನಾವು ಅದು ಎಲ್ಲಿ ಅದು ಯಾವ ರೀತಿ ಬರೆಯಲ್ಪಟ್ಟಿದೆನೋ ಅದೇ ರೀತಿ ನಾವು ಅರ್ಥನ ತಗೊಳಕ್ ಆಗಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬೈಬಲ್ನ ನಾವು. ಹೌದಲ್ವಾ? 137ನೇ ಕೀರ್ತನೆ 9ನೇ ವಚನ ಏನಂತಿದೆ? ಹಾಳಾಗುವುದಕ್ಕಿರುವ ಬಾಬೆಲ್ ಪಟ್ಟಣವೇ, ನೀನು ನಮಗೆ ಮಾಡಿದ್ದಕ್ಕೆ ಮುಯ್ಯಿತ್ತಿರಿಸುವನು ಧನ್ಯನು. ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯ ಹೊಂದಲಿ. ಏನಂತ ಇದೆ? ಟೇಕ್ ಎ ಲಿಟಲ್ ಒನ್ಸ್ ಅಂಡ್ ಡ್ಯಾಶಸ್ ದೆಮ್ ಅಗೇನ್ಸ್ಟ್ ದ ಸ್ಟೋನ್. ಅಂದ್ರೆ ಬಂಡೆಗೆ ಹೊಡಿಬೇಕಂತೆ ಕೂಸನ್ ತಗೊಂಡು. ಅಂದ್ರೆ ಇದ್ರ ಅರ್ಥ ಏನು? ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಂಡೆ ಅಂದ್ರೆ ಏನು, ಕೂಸು ಅಂದ್ರೆ ಯಾರು, ಅದನ್ನೆಲ್ಲ ಪ್ರತಿಯೊಂದನ್ನು ಬೈಬಲೇ ಡಿಕ್ಷನರಿ, ಬೈಬಲ್ಗೆ ಡಿಕ್ಷನರಿ. ಅದನ್ನ ನಾವು ಸರಿಯಾಗಿ ಜೋಡಿಸಿ ಓದ್ಕೋಬೇಕು. ಅದ್ರ ಅರ್ಥ ಏನಂತ ನೋಡೋಣ. ಮತ್ತೆ 2ನೇ ಪೇತ್ರ 3:7 ಸಹ ಈಗ ಇಟ್ಟಲ್ಪಟ್ಟಿರುವಂತ ಭೂಮಿ ಆಕಾಶಗಳು ಬೆಂಕಿಯಿಂದ ನಾಶವಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಏನು, ದೇವರು ಬೆಂಕಿಯಿಂದ ಎಲ್ಲ ನಾಶ ಮಾಡ್ತಾರ ಅಂತ ನಮಗ್ ಪ್ರಶ್ನೆ ಬರುತ್ತೆ ಅಲ್ಲಿ. ಹೌದಲ್ವಾ? ನಂತರ ನಾವು ನೋಡೋದಾದ್ರೆ ಈ ಬೈಬಲ್ ಗ್ರಂಥ ಏನಿದೆ ಇದು ಯಾವ ರೀತಿ ಒಂದು ಅರ್ಥ ಆಗುತ್ತೆ, ಯೆಶಾಯ ಯಾವ ರೀತಿ ಇದೆ ಈ ಬೈಬಲ್ ಗ್ರಂಥ ಅಂತ ನೋಡೋದಾದ್ರೆ, ಯಾಕೆ ಇಷ್ಟು ಜನಗಳಿಗೆ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಇಷ್ಟು ಅಪಾರ್ಥ ಯಾಕೆ ಮಾಡ್ಕೊಂತ ಇದ್ದಾರೆ ಈ ಗ್ರಂಥನ ಅಂತ ನೋಡೋದಾದ್ರೆ, ಇದು ಒಂದು ಮುದ್ರೆ ಹಾಕಲ್ಪಟ್ಟಂತ ಗ್ರಂಥ ಆಗಿದೆ. ಯೆಶಾಯನ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ಏನಿದೆ ಅಂತಂದ್ರೆ, ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿಗೆ ಆಗಿದೆ, ಮುದ್ರೆ ಹಾಕಲ್ಪಟ್ಟಿದೆ ಅಂತೆ. ಅದನ್ನು ಅಕ್ಷರ ಬಲ್ಲವನಿಗೆ ಕೊಟ್ರೆ, ಈ ಬೈಬಲ್ ಗ್ರಂಥವನ್ನ ನಾವು ತಗೊಂಡೋಗಿ ಒಂದು ಅಕ್ಷರ BA BCom ಅಥವಾ ಡಾಕ್ಟರ್ ಇಂಜಿನಿಯರ್ಸ್ ಅಕ್ಷರ ಜ್ಞಾನ ಉಳ್ಳಂತ ಅಕ್ಷರವನ್ನು ಓದಲಿಕ್ಕೆ ಬರುವಂತ ವ್ಯಕ್ತಿ ಕೊಟ್ರೆ ಅವನು ಹೇಳ್ತಾನಂತೆ, ಏನ್ ಹೇಳ್ತಾನೆ ಅವನು? ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆದ್ದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ, ಆಗುವುದಿಲ್ಲ ಅನ್ನುವನು. ಈ ಗ್ರಂಥನ ಮುದ್ರೆ ಹಾಕಲ್ಪಟ್ಟಿದೆ, ಇದು ಹೆಂಗ್ ನಾನು ಓದ್ಲಿ ಅಂತ ಹೇಳ್ತಾನಂತೆ. ಅದೇ ನಾವು ಇದನ್ನೇನಾದ್ರು 12ನೇ ವಚನ, ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ನನಗೆ ಅಕ್ಷರನೇ ಓದಕ್ ಬರಲ್ಲ, ನಾನು ಹೆಂಗಪ್ಪ ಇದನ್ನ ಓದ್ಲಿ ಅಂತ ಹೇಳ್ತಾನೆ ಅವನು. ಈ ರೀತಿ ಈ ಒಂದು ಬೈಬಲ್ ಗ್ರಂಥ ಇದೆ. ಇದಕ್ಕೆ ನಾವೇನ್ ಮಾಡ್ಬೇಕು? ಈ ಒಂದು ದೇವರ ಆತ್ಮನ ಸಹಾಯ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾವ ರೀತಿ ಬೈಬಲ್ ಓದ್ಬೇಕು ಅನ್ನೋದು, ಬೈಬಲ್ ಡಿಕ್ಷನರಿ ಅಂತ ಮಾತಾಡ್ಕೊಂಡ್ವಿ. ಸೊ ಈ ಒಂದು ದೇವರ ಆತ್ಮನ ಒಂದು ಏನಿದೆ ಸಹಾಯ ನಮಗ್ ಬೇಕಾಗತ್ತೆ ಇಲ್ಲಿ. ಹೌದಲ್ವಾ? ದೇವರ ಆತ್ಮನ ಮೂಲಕ ಈ ವಾಕ್ಯಗಳನ್ನ ಏನಾಗಿದೆ ಅಂತ, ದೇವರ ಆತ್ಮನೇ ಇದನ್ನ ಒಟ್ಟುಗೂಡಿಸಿದೆ ಅಂತ ವಾಕ್ಯ ಇದೆ. ನೀವು ಓದಿದ್ರೆ ಈ ಒಂದು ಅಂದ್ರೆ ಬೈಬಲ್ ವಿದ್ಯಾರ್ಥಿಗಳಂತ ಒಂದು ಗುಂಪಿದೆ. ನಾವೇನ್ ಮಾಡ್ತೀವಿ, ಈ ಬೈಬಲ್ನ ಅನ್ಲಾಕ್ ಮಾಡೋದಕ್ಕೆ 3 ಕೀಗಳಿದಾವೆ, 3 ಒಂದು ಬೀಗದ ಕಾಯಿಗಳಿದಾವೆ ಅಂತ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಆದ್ರೆ 3ಗಿಂತ ಅಧಿಕವಾದಂತಹ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಣ. ಯಾವ ರೀತಿಯಾದಂತಹ ಒಂದು ಬೀಗದ ಕೈಗಳು ಈ ಬೈಬಲ್ನ ಓಪನ್ ಮಾಡೋದಕ್ಕೆ ಮೇನ್ಲಿ ಅಂದ್ರೆ ಹಲವಾರು ರೀತಿಯಾದಂತಹ ಮೆಥಡಾಲಜಿಗಳಿದಾವೆ ಈ ಬೈಬಲ್ ಗ್ರಂಥನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಏನಂತ ನೋಡ್ತೀವಿ ಅಂದ್ರೆ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವಂತ ನೋಡ್ತೀವಿ. ದೇವರ ವಾಕ್ಯ ನಮಗೆ ಒಂದು ದೀಪವಾಗಿದೆ, ನಮ್ಮನ್ನು ನಡೆಸ್ಕೊಂಡು ಹೋಗುವಂತ ಸರಿಯಾದ ಮಾರ್ಗದರ್ಶನ ತೋರಿಸುವಂತ ಒಂದು ಮುಖ್ಯವಾದ ಇದಾಗಿದೆ ದೇವರ ವಾಕ್ಯ ಅನ್ನೋದು. ಇದೇನಾಗಿದೆ, ಒಂದು ಸುಮಾರು ವಿಷಯಗಳು ಇವತ್ತೇನ್ ನೋಡೋಣ, ಈಗೇನ್ ನೋಡೋಣ ಅಂದ್ರೆ ಹೌ ಟು ರೀಡ್ ಬೈಬಲ್ ಅನ್ನುವಂತ ಪ್ರಶ್ನೆ. ಬೈಬಲ್ನ ಯಾವ ರೀತಿ ಓದ್ಬೇಕಂತ ದೇವರ ವಾಕ್ಯದಲ್ಲಿ ಏನಿದೆ ಗೊತ್ತಿದೆನಾ ಯಾರಿಗಾದ್ರು? ಬೈಬಲ್ನ ಯಾವ ರೀತಿ ಓದೋದು, ಯಾವ ರೀತಿ ಓದ್ತಾರ ಮಾಮೂಲಾಗಿ ಜನ? ದಿನ ಒಂದು ಕ್ಯಾಲೆಂಡರ್ ಒಂದು ವಾಕ್ಯ ಓದ್ಕೊಂಡು ಹೋಗ್ಬಿಡೋಣ, ಇಲ್ಲಾಂದ್ರೆ ಬೈಬಲ್ ಅಲ್ಲಿ ಎಲ್ಲಾದ್ರೂ ನಡುವೆ ತೆಗೆದು ಓದ್ಬಿಡೋಣ. ಆತರ ಓದಿದ್ರೆ ನಮಗ್ ಬೈಬಲ್ ಅರ್ಥ ಆಗಕ್ ಸಾಧ್ಯನಾ? ಅದು ಸರಿನಾ ಆ ತರ ಓದೋದು? ಅಥವಾ ಇನ್ನು ವಿಚಿತ್ರವಾಗಿ ಎಲ್ಲ ಓದ್ತಾರೆ, ಆ ತರ ಓದೋದು ಸರಿನಾ? ಅಥವಾ ಬೈಬಲ್ನ ಯಾವ ತರ ಓದ್ಬೇಕಂತ ವಾಕ್ಯದಲ್ಲಿ ಇದೆ ಅಂತಂದ್ರೆ, ಯೆಶಾಯ 34:16 ನೀವು ಓದಿದ್ರೆ, ಯೆಹೋವನ ಶಾಸ್ತ್ರದಲ್ಲಿ ಯಾವ ರೀತಿ ಓದ್ಬೇಕಂತೆ? ಹುಡುಕಿ ಓದಿರಿ. ಹೌದಲ್ವಾ? ಸರ್ಚ್ ದ ಬುಕ್ ಆಫ್ ದ ಲಾರ್ಡ್. ಇದರಲ್ಲಿ ಹುಡುಕ್ಬೇಕು, ಸರ್ಚ್ ಮಾಡ್ತಾನೆ ಇರ್ಬೇಕು.
ಯಾಕಂತಂದ್ರೆ ಯಾಕೆ ಹುಡುಕಿ ಓದ್ಬೇಕು ಅಂತಂದ್ರೆ, ಯಾವುದು ಇಲ್ಲದಿರೋದು ದೇವರು ನಮಗೆ ಬರ್ಸಿರುವಂತ ಈ ಗ್ರಂಥದಲ್ಲಿ ಇದರಲ್ಲಿ ಯಾವುದು ಇಲ್ಲದಿರೋದು ಅಂದ್ರೆ ನಮಗೆ ಅವಶ್ಯವಾಗಿರುವಂತ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಖಂಡಿತ ಸತ್ಯವೇದದಲ್ಲಿದೆ. ಈ ಮಾನವ ಕುಲಕ್ಕೆ ಬೇಕಾಗಿರುವಂತ, ನಮ್ಮ ರಕ್ಷಣೆಗೆ ಬೇಕಾಗಿರುವಂತ, ನಮ್ಮ ಒಂದು ರಕ್ಷಣೆ ಜೀವಿತವನ್ನು ಬಲಪಡಿಸಲಿಕ್ಕೆ ಬೇಕಾಗಿರುವಂತ ವಿಚಾರಗಳು, ಅವಶ್ಯವಾಗಿರುವಂತ ವಿಚಾರಗಳು, ದೇವರು ಯಾರು ಅನ್ನೋದಾಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಖಂಡಿತ ಸತ್ಯವೇದದಲ್ಲಿ ಇದಾವೆ. ಯಾವುದು ಇಲ್ಲದಿರೋದು ಅದಕ್ಕೋಸ್ಕರ ಹುಡುಕಿ ಹೋದ್ರಿ, ಹುಡುಕ್ರಿ. ಎಲ್ಲವೂ ಯಾವ ರೀತಿ ಇದೆ ಅಂತ, ಎಲ್ಲವೂ ಜೊತೆಯಾಗಿರುವವು. ಜೊತೆ ಇಟ್ಸ್ ಅ ಮೇಟ್, ಒಂದು ಪೇರ್ ತರ ಇರುತ್ತೆ. ಚಪ್ಪಲಿಗಳು ಯಾವ ತರ ಜೊತೆ ಇರುತ್ತೋ, ಒಂದು ಮೇಟು, ಗಂಡಿಗೆ ಹೆಣ್ಣು ಯಾವ ತರ ಜೊತೆ, ಅಥವಾ ಬೇರೆ ಯಾವುದೇ ವಿಚಾರಗಳಾಗಿರ್ಬೋದು, ನೆಗೆಟಿವ್ ಅಂಡ್ ಪಾಸಿಟಿವ್, ನಾರ್ತ್ ಪೋಲ್ ಸೌತ್ ಪೋಲ್, ಒಂದು ಜೋಡಿ ಅನ್ನೋದು ಬರುತ್ತಲ್ವಾ, ಆ ರೀತಿ ಪ್ರತಿಯೊಂದು ವಿಚಾರಕ್ಕೂ ನಾವು ಜೋಡಿಸ್ಕೋಬೇಕು ವಾಕ್ಯನ. ಈ ವಾಕ್ಯ ಅನ್ನೋದು ಇವತ್ತು ನಿಮಗೆ ಬೇಸಿಕ್ ಕ್ಲಾಸ್ ಅಷ್ಟೇ ಇದು. ಇದನ್ನ ನಾವು ಪ್ರತಿ ಕ್ಲಾಸ್ ನಲ್ಲೂ ನಾವು ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ವಿಷಯಗಳು ಅರ್ಥ ಆಗ್ತವೆ. ಜೋಡಿಸ್ಕೊಂಡು ಹೋಗ್ಬೇಕು ನಾವು ವಾಕ್ಯನ. ಬೈಬಲೇ ಡಿಕ್ಷನರಿ. ಆತನ ಬಾಯಿಂದ ಅಪ್ಪಣೆ ಆಯಿತಲ್ಲವೇ, ಇದೆಲ್ಲ ದೇವರ ಬಾಯಿಂದ ಹೊರಟ ಮಾತುಗಳಿವು. ಆಮೇಲೆ ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ದೇವರ ಆತ್ಮ ಏನ್ ಮಾಡಿದೆ ಅಂತೆ, ಇದನ್ನ ಒಟ್ಟಿಗೆ ಬರಮಾಡಿದೆ ಅಂತೆ. ಈ ರೀತಿ ಹುಡುಕಿ ಓದೋದನ್ನ ನಾವು ಕಲಿಬೇಕು ಬೈಬಲ್ ಅಲ್ಲಿ. ಈಗ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೇಳಿದೆ ನಾನು, ಆದಾಮನು ತಿಂದ ದಿನವೇ ನೀನು ಸಾಯ್ತಿ ಅಂತ ವಾಕ್ಯ ಇದೆ. ಅಂದ್ರೆ ದೇವರು ಸುಳ್ಳು ಹೇಳ್ಬಿಟ್ರ, ತಿಂದಿದ್ದ ದಿನ ಸಾಯ್ಲಿಲ್ಲ ಆದಾಮ, ಅಂದ್ರೆ ಅದರ ಅರ್ಥ ಏನು? ಈ ರೀತಿ ಹುಡುಕ್ಬೇಕು ನಾವು. ಅದಕ್ಕೆ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಖಂಡಿತ ವಾಕ್ಯದಲ್ಲಿ ಉತ್ತರ ಇದೆ. ಈ ರೀತಿ ಹುಡುಕಿ ಓದುವಂತದ್ದು. ಸರ್ಚ್ ದ ಬುಕ್ ಆಫ್ ದ ಲಾರ್ಡ್ ವಿಲ್ ನಾಟ್ ಫೇಲ್ ಅಂಡ್ ಇಟ್ಸ್ ಅ ಮೇಟ್ ಅಂತ ಇರುತ್ತೆ. ಸ್ಪಿರಿಟ್ ವಿಲ್ ಗ್ಯಾದರ್ ದೆಮ್. ಅಂದ್ರೆ ದೇವರ ಆತ್ಮನು ಏನ್ ಮಾಡಿದಾನೆ, ಒಂದು ಇದನ್ನೆಲ್ಲ ಒಟ್ಟುಗೂಡಿಸಿದಾನೆ ಅನ್ನುವಂತ ವಿಚಾರ. ಆಮೇಲೆ ಏನಿದೆ, ಯೆಶಾಯ 28:9-10, 28ನೇ ಅಧ್ಯಾಯ ಯಾವ ರೀತಿ, ಯಾವ ಫಾರ್ಮೆಟ್ ಅಲ್ಲಿ ಇದೆ ಇದು ದೇವರ ಗ್ರಂಥ ಅನ್ನೋದು, ಯಾವ ಫಾರ್ಮೆಟ್ ಅಲ್ಲಿ ಇದೆ. ಆಹಾ, ಕರ್ತನು 9:10, 28, ಯೆಶಾಯ 28:9-10ರಲ್ಲಿ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ, ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ? ಮೊಲೆ ಬಿಟ್ಟ ಕೂಸುಗಳಿಗೋ, ಎದೆ ಬಿಟ್ಟ ಮಕ್ಕಳಿಗೋ. ಕೂಸುಗಳು, ಮಕ್ಕಳು, ಇದೆಲ್ಲ ಇದೆ. ಅಂದ್ರೆ ನಾವು ಬೆಳೆಯುವಂತ ಇದ್ರಲ್ಲಿ ಇರ್ಬೇಕು. ಇದರಲ್ಲಿ ಮುಖ್ಯವಾಗಿ 10ನೇ ವಚನ ಏನಿದೆ, ಆಜ್ಞೆಯ ಮೇಲೆ ಆಜ್ಞೆ. ದೇವರ ವಾಕ್ಯ ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಆಜ್ಞೆ ಮೇಲೆ ಆಜ್ಞೆ ಇರುತ್ತಂತೆ. ಮತ್ತೆ ಸೂತ್ರದ ಮೇಲೆ ಸೂತ್ರ, ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಈಗ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರೆ ಒಂದು ಕಡೆ ಈ ಕಡೆ ಇರುತ್ತೆ, ಒಂದು ಆ ಕಡೆ ಇರುತ್ತೆ. ಜೋಡಿಸ್ಕೋಬೇಕು ಅದನ್ನ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರುತ್ತೆ. ಅದನ್ನ ನಾವು ಜೋಡಿಸ್ಕೊಂಡಾಗ ಸರಿಯಾದ ಒಂದು ಅರ್ಥ ನಮಗೆ ಸಿಗುತ್ತೆ. ಇಲ್ಲಾಂದ್ರೆ ನಾವು ಕಳೆದೋಗ್ತೀವಿ. ಯಾವ ರೀತಿ ಜೋಡಿಸ್ಕೊಳ್ಳೋದು? ಈಗ ನಾನು ಕೇಳಿದೆ, ತಿಂದ ದಿನವೇ ಆದಾಮನು ಸತ್ನ? ಸಾಯ್ಲಿಲ್ಲ. ಎಷ್ಟು ವರ್ಷ ಬದುಕ್ದ ಆದಾಮು? ಯಾರಾದ್ರೂ ಹೇಳ್ತೀರಾ? ಆದಾಮನು ಎಷ್ಟು ವರ್ಷ ಬದುಕಿದ? ಆದಾಮನು 930 ವರ್ಷ ಬದುಕ್ತಾರೆ ಆದಾಮ, ಹೌದಲ್ವಾ? ಎಷ್ಟು ವರ್ಷ ಬದುಕ್ತಾರೆ? 930 ವರ್ಷ. ಯಾಕೆ? ಇದಕ್ಕೂ ಅದಕ್ಕೆ ಏನ್ ಸಂಬಂಧ? ತಿಂದ ದಿನವೇ ಸತ್ತೋದ, ಸಾಯುತಿ ಅನ್ನುವಂತ ಮಾತಿಗೂ ಇದಕ್ಕೂ ಏನು ಲಿಂಕ್ ಇದೆ? ಇದೇನಾ ಲಿಂಕು? ದೇವರ ದೃಷ್ಟಿಯಲ್ಲಿ ಒಂದು ದಿನ ಏನಂತೆ? ಓದ್ಬಿಡೋಣ ವಾಕ್ಯ. 2ನೇ ಪೇತ್ರ 3:8 ಏನಿದೆ ಅಂತಂದ್ರೆ, ಸತ್ಯವೇದ ಇರುವಂತವ್ರೆಲ್ಲ ತೆಗೆದು ಓದಿದ್ರೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುವಂತ ಒಂದು ಇದಿರುತ್ತೆ. 2ನೇ ಪೇತ್ರ 3:8, ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷವು ಒಂದು ದಿನದಂತೆಯೂ ಇದೆ. ಅಂದ್ರೆ ಒಂದು ದಿನ ಅಂದ್ರೆ ಏನು? 1000 ವರ್ಷ, ಹೌದಲ್ವಾ? ಆ ಒಂದು ಎಣಿಕೆಯ ಪ್ರಕಾರ ಆದಾಮನ್ ಎಷ್ಟು ವರ್ಷ ಬದುಕಿದ್ರು? ಎಷ್ಟು ದಿನ ಬದುಕಿದ್ರು? ಒಂದು ದಿನದೊಳಗೇನೆ ಅವರು ಮರಣನ ಆದ್ರು, ಹೌದಲ್ವಾ? ಬೈಬಲಲ್ಲಿ ಅತಿ ಹೆಚ್ಚು ವರ್ಷ ಬದುಕಿರುವಂತ ವ್ಯಕ್ತಿ ಯಾರು? ಬೈಬಲಲ್ಲಿ ಅತಿ ಹೆಚ್ಚು ವರ್ಷ ಬದುಕಿರುವಂತ ವ್ಯಕ್ತಿ ಯಾರು? ಮತ್ತೆ ಹೆಸರು ಏನಾದ್ರು ಗೊತ್ತಿದ್ರೆ ಹೇಳಿ, ಎಷ್ಟು ವರ್ಷ ಬದುಕಿದಾನಂತ.
ಗೊತ್ತಿದ್ರೆ ಹೇಳ್ಬಹುದು. ಮೆಥುಶೆಲಮ್ ಕರೆಕ್ಟ್. 969 ವರ್ಷ ಬದುಕಿರೋದು ಕರೆಕ್ಟ್. ಈ ರೀತಿಯಾಗಿ ನಾವು ಒಂದು ದಿನ ಅಂದ್ರೆ ಆ ದಿನದಲ್ಲೇ ಏನಾದರು ಆದಾಮ ಅವರು ಓಟನ ಮುಗಿಸಿದ್ರು, ಅಂದ್ರೆ ಅವರು ಮರಣ ಹೊಂದಿದ್ರು. ಈ ರೀತಿಯಾಗಿ ತಿಂದ ದಿನವೇ ಅದು ದೇವರ ಎಣಿಕೆಯಲ್ಲಿ ಕರೆಕ್ಟ್ ಆಗಿದೆ ಅಲ್ವಾ? ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ರಾಂಗ್ ಅಷ್ಟೇ. ಬೈಬಲ್ ಅನ್ನೋದು ಯಾವತ್ತು ಕಾಂಟ್ರಾಡಿಕ್ಷನ್ ಆಗಲ್ಲ, ವಿರುದ್ಧ ಭಾವ ಅನ್ನೋದು ಇರೋದೇ ಇಲ್ಲ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ರಾಂಗ್ ಇರುತ್ತೆ ಅಷ್ಟೇ. ಸೊ ಅದನ್ನ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಈ ಒಂದು ಸ್ಟಡಿಗಳೆಲ್ಲ. ಆಮೇಲೆ ಈ ಒಂದು ಮೊದಲನೇ ವಿಚಾರ ಏನಂತ ನೋಡಿದ್ವಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅನ್ನೋದು ಮೊದಲನೇ ಕೀ ಅನ್ನೋದು. ಅದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅನ್ನೋದು ಅದು ಒಂದು ಬೀಗದ ಕೈಯ ರೀತಿ ಇದೆ. ಆಮೇಲೆ ಹುಡುಕಿ ಓದುವಂಥದ್ದು ಅದು ಒಂದು ಹಿಂಟು. ಆಮೇಲೆ ಇನ್ನೊಂದು ಮುಖ್ಯವಾದಂಥದ್ದು ಏನಂತಂದ್ರೆ ಎರಡನೇ ತಿಮೋತಿ 2:15 ಸರಿಯಾಗಿ ಸತ್ಯವಾಕ್ಯವನ್ನ ಸರಿಯಾಗಿ ವಿಭಜಿಸಿ ಒಂದು ಬೋಧಿಸುವಂತ ಕ್ರಮ ಒಂದು ಬೈಬಲ್ ಅಲ್ಲಿ ಇದೆ. ನೀವು ಯಾರಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಹೂ ಡಸ್ ರೈಟ್ಲಿ ಡಿವೈಡಿಂಗ್ ವರ್ಡ್ ಆಫ್ ಗಾಡ್ ಅಂತ ನೀವು ಹಾಕಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ನಾನು ಕಂಡಂತೆ 45,000 ಪಂಗಡಗಳಲ್ಲಿ ಈ ಒಂದು ಕೆಲಸನ ಯಾರು ಮಾಡ್ತಾ ಇಲ್ಲ. ಸರಿಯಾಗಿ ವಿಭಜಿಸುವಂತದ್ದಾಗಿರ್ಬೋದು, ಸರಿಯಾಗಿ ಸತ್ಯವೇದನ ಅರ್ಥ ಮಾಡ್ಕೊಳಕ್ ಪ್ರಯಾಸ ಮಾಡೋದು. ಏನಂತಿದೆ ಇಲ್ಲಿ, ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದೆ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸು ಅಂತ ಬಂತು ಕನ್ನಡದಲ್ಲಿ. ಆದ್ರೆ ಇಂಗ್ಲಿಷ್ ಅಲ್ಲಿ ನಾವು ನೋಡಿದ್ರೆ ರೈಟ್ಲಿ ಡಿವೈಡ್ ವರ್ಡ್ ಆಫ್ ಗಾಡ್, ಸತ್ಯವೇದವನ್ನ ಸರಿಯಾಗಿ ವಿಭಜಿಸಿ ವಿಂಗಡಿಸಿ ನಾವು ಬೋಧಿಸುವಂತ ಕ್ರಮಗಳಿದಾವೆ ಬೈಬಲ್ ಅಲ್ಲಿ. ನಮಗೆ ಹೆಂಗ್ ಸಿಕ್ಕಂಗಲ್ಲ, ಸತ್ಯಕ್ಕೆ ಸರಿಯಾಗಿ ವಿಭಜಿಸಬೇಕು, ಅವಾಗ ಮಾತ್ರ ನಮಗೆ ಸರಿಯಾದ ಉತ್ತರ ಸಿಗೋದು, ಸರಿಯಾದ ಅರ್ಥಗಳು ನಮಗೆ ಬೈಬಲ್ ಮುಖಾಂತರ ಸಿಗುವಂತ ವಿಷಯಗಳು ಇದಾವೆ. ಇದು ಒಂದು ಬಂಗಾರದ ಒಂದು ಕೀ ಇದ್ದಂಗೆ ಇದನ್ನು ಸಹ. ಈ ರೀತಿಯಾಗಿ ನಾವು ಬೈಬಲ್ನ ಸತ್ಯವಾಕ್ಯವನ್ನ ಸರಿಯಾಗಿ ವಿಭಜಿಸುವಂತ ಕೆಲಸ ಮಾಡಿದಾಗ ನಮಗೆ ಇನ್ನೂ ಸ್ಪಷ್ಟತೆ ಸಿಗುತ್ತೆ ಬೈಬಲ್ ವಾಕ್ಯದಲ್ಲಿ. ಇದನ್ನೆಲ್ಲ ನೋಡ್ತಾ ಇದೀವಿ. ಆಮೇಲೆ ಸುಮಾರು ವಿಷಯಗಳು ಇದಾವೆ. ಡೆಡ್ ಹೀರೋಸ್ ಆಫ್ ಫೇತ್, ನೀವು ವಿಶ್ವಾಸ ವೀರರೆಲ್ಲ ತೀರ್ಕೊಂಡಿದ್ದಾರೆ, ಅವರೆಲ್ಲ ಮರಣ ಹೊಂದಿದ್ದಾರೆ ಅಂತ ನೀವು ಇಬ್ರಿ 11 ನೋಡ್ಬೋದು. ಪರಲೋಕಕ್ಕೆ ಏರಿ ಹೋದವನು ಯೇಸು ಕ್ರಿಸ್ತರು ಬಿಟ್ರೆ ಯಾರು ಇಲ್ಲ ಅಂತ ಯೇಸು ಕ್ರಿಸ್ತರೇ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಯಾವ ಮನುಷ್ಯನು ಪರಲೋಕಕ್ಕೆ ಏನ್ ಮಾಡಿಲ್ಲ, ಹೋಗಿಲ್ಲ ಅನ್ನೋದು ವಿಚಾರ ನಿಮಗೆ ಒಂದು ವಾಕ್ಯ ಇದೆ ಯೋಹಾನ ಸುವಾರ್ತೆಯಲ್ಲಿ. ನಿಮಗೆ ಗೊತ್ತಿದ್ರೆ ನೀವು ಓದಿದ್ರೆ ನಿಮಗೆ ಗೊತ್ತಿರುತ್ತೆ ಖಂಡಿತ. ಯಾಕಂದ್ರೆ ಪರಲೋಕಕ್ಕೆ ಏರಲ್ಪಟ್ಟವನು ಮನುಷ್ಯ ಕುಮಾರನ ಹೊರತು ಯಾರು ಇಲ್ಲ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಹಂಗಿದ್ದಾಗ ಯಾರಾದ್ರೂ ಅನೋಕ ಹೋಗ್ಲಿಕ್ಕೆ ಸಾಧ್ಯನಾ? ಅಥವಾ ಯಾವುದೇ ಒಂದು ಏಲಿಯ ಹೋಗ್ಲಿಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ, ಖಂಡಿತವಾಗಿ. ನೀವು ಅದಕ್ಕೆ ಇನ್ನೊಂದು ಆಧಾರ ವಚನ ಏನಂದ್ರೆ ಇಬ್ರಿ 11:5 ಸಹ ಹೀರೋಸ್ ಆಫ್ ಫೇತ್ ಅಂತ ಬರುತ್ತೆ, ವಿಶ್ವಾಸ ವೀರರ ಹೆಸರುಗಳು ಬರುತ್ತೆ. ಅವರೆಲ್ಲ ಮರಣ ಹೊಂದಿದ್ದಾರೆ ಅಂತ ಅಲ್ಲಿ ನೀವು ಓದ್ಕೋಬಹುದು. ಆಮೇಲೆ ಇನ್ನೇನಂತಂದ್ರೆ ಈ ಒಂದು ಕೂಸು ಅಂದ್ರೇನು, ಇದೆಲ್ಲ ತುಂಬಾ ಲಾಂಗ್ ಆಗುತ್ತೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ಫಾರ್ ಎವರ್. ಈಗಾಗ್ಲೇ ಎಷ್ಟಾಗಿದೆ, 7:15 ಆಗ್ಬಿಟ್ಟಿದೆ. ಸೊ ಈ ಕ್ಲಾಸು ಹೆಂಗ್ ಮಾಡೋಣ, ಕಂಟಿನ್ಯೂ ಮಾಡೋಣ ಹಿಂಗೆ? ಗೆಸ್ಟ್ ಯೂಸರ್ ಯಾರಿದು? ಮೆಸೇಜ್ ಮಾಡಿ. ಕಂಟಿನ್ಯೂ ಮಾಡ್ಬೋದಾ ಕೃಷ್ಣ? ಶಿವು ಕಂಟಿನ್ಯೂ ಮಾಡೋಣ ಕ್ಲಾಸ್? ಇನ್ನು ಕೇಳ್ತೀರಾ? ಹಿಂಗ್ ಟೈಮ್ ಆಯ್ತಾ? ಇನ್ನು ತುಂಬಾ ವಿಚಾರ ಇದೆ, ಅರ್ಧ ಕ್ಲಾಸ್ ಆಗಿದೆ. ಇನ್ನು ಕೇಳೋ ಸಮಯ ಇತ್ತು ಅಂದ್ರೆ. ಅಲ್ಲ ಬ್ರೋ, ನೀವು ಏನು ಒಂದು ಟೈಮ್ ಪೀರಿಯಡ್ ಅಂತ ಇಟ್ಕೊಂಡಿದಾರಲ್ಲ, ಇಷ್ಟಿಂದ ಇಷ್ಟವರೆಗೆ ಅಂತ, ಎಲ್ಲಿಂದ ಅದೇನ? ಅಂದ್ರೆ ಇನ್ನೊಂದು ಅನಾಲಿಸಿಸ್ ತರ ಹೇಳ್ಬಿಡ್ಲಾ? ಹಾ ಸರಿ. ಇನ್ನೊಂದು 15 ನಿಮಿಷ ತಗೊಳ್ಳ? ಹಾ ತಗೊಬಿಡಿ. 8 o'clock ವರೆಗೆ ಇಟ್ಕೊಬಿಡಿ. 8 o'clock ವರೆಗೆ ತಗೊಳ್ಳ? ಓಕೆ. ಸೊ ಈ ವಿಷಯ ಏನಂತಂದ್ರೆ ಕೆಲವು ಮುಖ್ಯ ವಿಚಾರಗಳನ್ನ ತಿಳಿಸ್ತೀನಿ. ಈ ಒಂದು ಭೂಮಿ ಅನ್ನೋದು ನಿತ್ಯ ನಿವಾಸಕ್ಕೋಸ್ಕರ ದೇವ್ರು ಮಾಡಿದ್ದಾರೆ ಅನ್ನುವಂತ ವಿಷಯ ಇದೆ. ಅದನ್ನ ನಾವು ಇನ್ನೊಂದ್ಸರಿ ಸ್ಟಡಿ ಮಾಡೋಣ. ಈಗ ಹೌ ಟು ಸ್ಟಡಿ ಬೈಬಲ್ ಅನ್ನೋಂಥ ವಿಚಾರನ ಸ್ವಲ್ಪ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ ಇರುವಂತ ಕಡಿಮೆ ಸಮಯದಲ್ಲಿ. ಈ ಬುಕ್ ಅನ್ನೋದು ಸೀಲ್ಡ್ ಆಗಿದೆ ಅಂತ ನಿಮಗೆ ಗೊತ್ತಿರುವಂತ ವಿಚಾರ. ಈ ಬುಕ್ ನ ದೇವ್ರು ಏನ್ ಮಾಡಿದ್ದಾರೆ, ಮುದ್ರೆ ಹಾಕಿ ಎತ್ತಿಡು ಅಂತ ಹೇಳಿದ್ದಾರೆ. ಎಲ್ಲಿ?
ಈಗ ಯೆಶಾಯದಲ್ಲಿ ಒಂದು ವಾಕ್ಯ ಓದಿದ್ವಿ ಈ ಗ್ರಂಥ ಅನ್ನೋದು ಮುದ್ರೆ ಹಾಕಲ್ಪಟ್ಟಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ವಾಕ್ಯನೂ ಇದೆ. ನೀವು ದಾನಿಯಲ್ ಗ್ರಂಥ ಓದೋದಾದ್ರೆ ಡ್ಯಾನಿಯಲ್ ಲಾಸ್ಟ್ ಚಾಪ್ಟರ್ ಅಲ್ಲೂ ಸಹ ಅದೇ ಮಾತಿದೆ. ಏನಂತ ಇದೆ? ಡ್ಯಾನಿಯೇಲ್ 12ನೇ ಅಧ್ಯಾಯ ಅಲ್ವಾ? ಡ್ಯಾನಿಯಲ್ 12:4 ವಚನದಲ್ಲಿ ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಅಂತ ದೇವರೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಅಂದ್ರೆ ಅವರು ಮಹಾನ್ ಭಕ್ತರು, ಅವರ ನೀತಿ ಕಾರ್ಯಗಳು, ಅವರು ವಿಧೇಯತೆ ನೋಡಿದ್ರೆ ನಾವ್ ಯಾವ ಲೆಕ್ಕಕ್ಕೂ ಇಲ್ಲ. ಅಂತ ಮಹಾನ್ ಭಕ್ತರಿಗೆ ದೇವರು ಅದನ್ನ ರಿವೀಲ್ ಮಾಡ್ಲಿಲ್ಲ. ಆದ್ರೆ ನಾವ್ ಇರುವಂತ ಸಮಯ ಏನಿದೆ, ಬೆಸ್ಟ್ ಟೈಮ್ ಅಲ್ಲಿ ಇದೀವಿ ನಾವ್ ಇವಾಗ. ಯಾಕಂದ್ರೆ ದೇವ್ರ ವಾಕ್ಯನ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ದೇವರು ಒಂದು ಆತ್ಮನ ಅವ್ರು ಕೊಡ್ತಾ ಇದ್ದಾರೆ. ಆ ರೀತಿ ಒಂದು ಸಮಯದಲ್ಲಿ ಇದೀವಿ. ಇದು ಯಾವಾಗ ಅರ್ಥ ಆಗುತ್ತಂತ ಅಲ್ಲೇ ಇದೆ ನೋಡಿ, ಅದೇ ವಾಕ್ಯದಲ್ಲಿ. ಬಹು ಜನರು ಅತ್ತಿತ್ತ ತಿರುಗುವರು. ಅಂದ್ರೆ ಅಂತ್ಯ ಕಾಲದಲ್ಲಿ ಏನಾಗುತ್ತೆ, ಬಹು ಜನರು ಅತ್ತಿತ್ತ ತಿರುಗ್ತಾರಂತೆ. ಅಂದ್ರೆ ನಾವು ಅಂತ್ಯ ಕಾಲದಲ್ಲಿ ಇದೀವಿ ಅನ್ನೋದಕ್ಕೆ ಒಂದು ಸೂಚನೆ ಏನು ಅಂತಂದ್ರೆ, ಈಗ ನೀವು ನೋಡಿ, ಒಂದು 500 ವರ್ಷದ ಹಿಂದೆ ಹೋಗೋಣ. ಅವಾಗ ಜಾಸ್ತಿ ಜನರು ತಿರುಗಾಡ್ತಾ ಇದ್ದಾರೆ, ಈಗ ತಿರುಗಾಡ್ತಾ ಇದಾರ. ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಅವಾಗ ಆಗಿನ ಕಾಲದಲ್ಲಿ ಜಟಕ ಬಂಡಿಲಿ ಆತರ ಕತ್ತೆ ಮೇಲೆ ಇದ್ರ ಮೇಲೆ ಹೋಗ್ತಾ ಇದ್ರು. ಎಷ್ಟು ಸಮಯ ಬೇಕಾಗಿತ್ತು. ಆದ್ರೆ ಈಗ ಫ್ಲೈಟ್ ಅಲ್ಲಿ ವಿತಿನ್ 24 ಅವರ್ಸ್ ಅಲ್ಲಿ ನಾವು ಅಮೆರಿಕಕ್ಕೆ ಹೋಗ್ಬೋದು ಈಗ. ಅಂದ್ರೆ ಅಂತ್ಯ ಕಾಲದಲ್ಲಿ ಇದೀವಿ ಅನ್ನೋದಕ್ಕೆ ಇದು ಒಂದು ಗುರುತು ನಮಗೆ. ಜನರು ಅತ್ತಿತ್ತ ತಿರುಗುತ್ತಾರೆ. ಆಮೇಲೆ ತಿಳುವಳಿಕೆಯು ಹೆಚ್ಚಾಗುವುದು. ನಾಲೆಡ್ಜ್ ಅನ್ನೋದು ಇವತ್ತು ಎಷ್ಟು ಜಾಸ್ತಿ ಆಗಿದೆ ನೀವೇ ನೋಡಿ. ಯೆಹೋವ ದೇವ್ರು ಹೇಳಿರೋದು ನಮಗೆ ಭೂಮಿನ ನಿವಾಸ ಸ್ಥಾನಕ್ಕೋಸ್ಕರ ಮಾಡಿದೀನಿ ಅಂತ. ಆದ್ರೆ ಜನರು ಇವತ್ತೇನ್ ಮಾಡ್ತಿದ್ದಾರೆ, ಮಾರ್ಸ್ಗೆ ಹೋಗ್ತಾ ಇದಾರೆ, ಅಥವಾ ಇನ್ನು ಯಾವ್ದೋ ಗ್ರಹ ಚಂದ್ರನ ಮೇಲೆ ಎನ್ವಿರಾನ್ಮೆಂಟ್ ಮಾಡೋಣ ಅಂತ ಹೋಗ್ತಾರೆ. ಅಲ್ಲಿ ಆಕ್ಸಿಜನ್ ಇಲ್ಲ, ಅಲ್ಲಿ ಉಸಿರಾಡೋದಕ್ಕೆ ಆಮ್ಲಜನಕ ಇಲ್ಲ. ಆದ್ರೆ ಆ ದುಡ್ಡನ್ನ ಇವರು ಮನುಷ್ಯರ ಒಂದು ಬಡತನ ನೀಗಿಸೋದು ಎಷ್ಟೋ ಒಳ್ಳೆ ಕಾರ್ಯಗಳಿದಾವೆ. ಆದ್ರೆ ಅದ್ಯಾರು ಇವ್ರು ಮಾಡಲ್ಲ. ಸರಿ, ಅದಿರ್ಲಿ. ಈ ಗ್ರಂಥನ ದೇವ್ರು ಏನ್ ಮಾಡಿದಾರೆ, ಮುದ್ರೆ ಹಾಕಿ ಸಿಟ್ಟಿದ್ದಾರೆ. ಮುದ್ರೆ ಹಾಕಿ ಸಿಟ್ಟಿರೋರೇ ಈಗ ಓಪನ್ ಮಾಡಿ ಕೊಡ್ಬೇಕು, ಹೌದಲ್ವಾ? ಆ ಓಪನ್ ಮಾಡುವಂತ ಸನ್ನಿವೇಶ ನಿಮಗೆ ಎಲ್ಲಿ ಕಾಣಿಸುತ್ತೆ ಅಂದ್ರೆ, ಪ್ರಕಟಣೆ 22:10 ನೀವು ಓದ್ಬೋದು. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಒಂದು ಗ್ರಂಥದ ಮುದ್ರೆಯನ್ನ ಒಡೆದು ಕೊಡುವಂತ ಕೆಲಸ. ಪ್ರಕಟಣೆ 22:10 ವಾಕ್ಯ ಓದ್ತೀನಿ. ಇಲ್ಲೇನಾಗುತ್ತೆ, ಇದಲ್ಲದೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ. ಅಲ್ಲಿ ದಾನಿಯೇಲರಿಗೆ ಏನಂತ ಹೇಳಿದ್ರು ದೇವ್ರು, ಇದನ್ನ ಮುದ್ರೆ ಹಾಕಿ ಎತ್ತಿಡಪ್ಪ ಅಂತ್ಯಕಾಲದವರೆಗೂ ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ರು. ಅವ್ರು ಮಹಾನ್ ಭಕ್ತರು, ಅವರು ಬರಿತಾ ಇದ್ದಾರೆ. ದೇವ್ರೆ ಇದ್ರ ಅರ್ಥ ಏನು ಅಂತ ಕೇಳ್ತಾ ಇದಾರೆ. ಆ ಅಧ್ಯಾಯದಲ್ಲಿ ನೀವು ಓದಿದ್ರೆ, ಇಲ್ಲ ಅದು ಈಗ ಹೇಳುವಂತ ವಿಷಯ ಅಲ್ಲ ಅಂತ ದೇವ್ರು ಸ್ಟ್ರಿಕ್ಟ್ ಆಗಿ ಏನ್ ಮಾಡಿದ್ರು, ಮುದ್ರೆ ಹಾಕ್ಸಿದ್ರು. ಈಗ ನೀವು ಗ್ರಂಥನ ಬರಿತಾ ಇದ್ದೀರಾ, ನಿಮ್ಮಿಂದ ಏನೋ ಬರೆಸ್ತಾ ಇದಾರೆ ದೇವ್ರು ಇದ್ರ ಅರ್ಥ ಹೇಳಿ ಅಂತ ನೀವು ಕೇಳಿದಾಗ, ಅದು ಮುದ್ರೆ ಹಾಕು, ಅದು ಇವಾಗ ಡಿಸ್ಕಸ್ ಮಾಡುವಂತದ್ದಲ್ಲ, ಅದು ಗುಪ್ತವಾದ ವಿಚಾರ ಅಂತ ಹೇಳಿದಾಗ ನಮಗೆ ಹೆಂಗಿರುತ್ತೆ. ಆದ್ರೂ ಅವ್ರು ಎಂತ ಮಹಾನ್ ಭಕ್ತರು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಅವರು ದೇವ್ರಿಗೆ ಸಂಪೂರ್ತಿಯಾಗಿ ವಿಧೇಯರಾದ್ರು. ಆದ್ರೆ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಕಾಲದಲ್ಲಿ ಈ ಪುಸ್ತಕದಲ್ಲಿರುವ ಪ್ರವಾದ ವಾಕ್ಯ ಗುಪ್ತವಾಗಿ ಇನ್ನು ಇಡೋದ್ ಬೇಡ, ಮುದ್ರೆ ಹಾಕೋದ್ ಬೇಡ. ನೀವು ಪ್ರಕಟಣೆ ಗ್ರಂಥ ಓದಿದ್ರೆ ನಿಮಗೆ ಐಡಿಯಾ ಇರುತ್ತೆ. ಯೇಸು ಕ್ರಿಸ್ತರು ಅಲ್ಲಿ ಅಳ್ತಾ ಇದ್ದಾರೆ. ಏನಂತ, ಈ ಗ್ರಂಥದ ಸುರುಳಿಯನ್ನು ಬಿಚ್ಚೋದಕ್ಕೆ ಯಾರು ಯೋಗ್ಯನು ಅಂತ ಯೋಹಾನನ್ ಅಳ್ತಾ ಇದ್ದಾನೆ. ಆವಾಗ ಅಲ್ಲಿ ನಡೆಯುವಂತ ಸನ್ನಿವೇಶ ನಿಮಗೆ ಗೊತ್ತಿದೆ. ಒಂದೊಂದು ಮುದ್ರೆನ ಯಜ್ಞದ ಕುರಿಯಾತ ಏನದು ವಧಿಸಿರುವ ಯಜ್ಞದ ಕುರಿಯಾದಾತನು ಈ ಗ್ರಂಥವನ್ನು ಬಿಚ್ಚಲಿಕ್ಕೆ ಯೋಗ್ಯತೆ ಸಂಪಾದಿಸಿದ್ದಾರೆ. ಆ ಸಂಪಾದನೆ ಯಾವಾಗ ಮಾಡ್ಕೊಂಡ್ರು, ಅವರು ಬಲಿಯಾಗಿ ಅವರು ಆತನ ಮಗನಾಗಿದ್ರು. ಇನ್ನೊಂದು ಕ್ಲಾಸ್ ಮಾಡೋಣ, ಕಾನ್ಸಿಗ್ರೇಷನ್ ಅಂತ. ಅಂದ್ರೆ ದೇವ್ರಿಗೆ ನಾವ್ ಯಾವ ತರ ಸಮರ್ಪಣೆ ಮಾಡ್ಕೊಳ್ಳೋದು. ಆದ್ರೆ ಯೇಸು ಕ್ರಿಸ್ತರು ದೇವರ ಮಗನಾಗಿದ್ರು ಸಹ ಅವರು ಆ ಪಡೆದ ಬಾಧೆಗಳಿಂದನೇ ಪರಿಪೂರ್ಣತೆಯನ್ನು ಹೊಂದಿದ್ರಂತೆ. ಇಬ್ರಿಯ 5:9-10 ನೀವು ಓದಿದ್ರೆ, ಇಲ್ಲಿ ದೇವರು ತಾರತಮ್ಯ ಮಾಡ್ತಾ ಇಲ್ಲ. ದೇವರ ಮಗನ ಅಂತೇಳಿ ಅವರಿಗೆ ಸ್ಪೆಷಲ್ ಆಗಿರುವಂತ ಒಂದು ಫೇವರ್, ಒಂದು ಸವಲತ್ತನ್ನ ಕೊಟ್ಟು ಒಂದು ಇದನ್ನ ಮಾಡಿಲ್ಲ. ಅವರು ದೇವರ ಮಗನಾಗಿದ್ರು ಸಹ ಅವರನ್ನು ಬಾಧೆಗಳಿಗೆ ಒಂದು ಅನುಮತಿ ಮಾಡಿದ್ರು ದೇವರು. ಅದರಿಂದ ಕ್ರಿಸ್ತನು ಪರಿಪೂರ್ಣರಾದ್ರಂತೆ. ಹಂಗಿದ್ದಾಗ ದೇವರ ಮಗನೇ ಒಂದು ಬಾಧೆಗಳ ಮುಖಾಂತರ ಪರಿಪೂರ್ಣ ಆಗ್ಬೇಕನ್ನೋ ನಿಯಮ ಇದ್ದಾಗ, ನೀವು ಬಾಧೆಗಳಲ್ಲಿ ದೇವ್ರನ್ನ ಬೈತೀವಿ. ಏನಂತ, ದೇವ್ರೆ ನೀನ್ ಇದೀಯಾ, ಇಂಥ ಕಷ್ಟ ನನಗೆ ಯಾಕೆ ಬಿಟ್ಟಿದೀಯಾ, ದೇವ್ರಿದ್ರೆ ನನ್ ಕಷ್ಟ ತೀರ್ಸ್ಬೋದಿತ್ತಲ್ಲ.
ಇದು ದೇವರು ಇದು ಸಪರೇಟ್ ಕ್ಲಾಸ್ ಖಂಡಿತ ಸ್ಟಡಿ ಮಾಡೋಣ. ದೇವರು ಯಾಕೆ ಈ ಕೀಡನ್ನ ಅನುಮತಿ ಮಾಡಿದ್ದಾರೆ, ಯಾಕೆ ಇಷ್ಟು ಕಷ್ಟಗಳಿದಾವೆ ಅನ್ನೋಂತ ವಿಷಯನ. So ಈ ರೀತಿ ಏನಾಗುತ್ತೆ ಅಂದ್ರೆ ದೇವರ ಮಗನೇ ಒಂದು ಬಾಧೆಗಳ ಮುಖಾಂತರ ಒಂದು ಪರಿಪೂರ್ಣತೆ ಹೊಂದಿದಾಗ, ಇನ್ನು ನೀವು ಪ್ರತಿಯೊಬ್ಬ ಮನುಷ್ಯರು ಅದೇ ಒಂದು ಮಾರ್ಗ ಅನ್ನೋದು ನಿಶ್ಚಯ ಅನ್ನೋದು ಖಂಡಿತ. ಈ ಒಂದು ಗ್ರಂಥವನ್ನ ಬಿಚ್ಚುವಂತ ಒಂದು ಮುದ್ರೆಯನ್ನ ಹೊಡೆಯುವಂತ ಕಾಲದಲ್ಲಿ ಇದೀವಿ. ಏನು ಗೂಢಾರ್ಥಗಳನ್ನ ಬಯಲು ಪಡಿಸುವಂತ ದೇವರು ಅಂತ ಟೈಮಲ್ಲಿ ಬೆಸ್ಟ್ ಟೈಮಲ್ಲಿ ಇದೀವಿ. ಈ ಏನಂತಂದ್ರೆ ಮುಖ್ಯವಾಗಿ ಅನೇಕ ರೀತಿಯಾದಂತ ಲ್ಯಾಂಗ್ವೇಜ್ ಇದೆ ಬೈಬಲ್ ಅಲ್ಲಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಲವಾರು ರೀತಿಯಾದಂತ ಲ್ಯಾಂಗ್ವೇಜಸ್. ಡೈರೆಕ್ಟ್ ಲ್ಯಾಂಗ್ವೇಜ್ ಅಂದ್ರೆ ಲಿಟ್ರಲ್ ಲ್ಯಾಂಗ್ವೇಜ್ ಅಂತೀವಿ. ಲಿಟ್ರಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಲಿಟ್ರಲ್ ಆಗಿ ಅಂದ್ರೆ ಲಿಟ್ರಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಇವಾಗ ಯೇಸು ಕ್ರಿಸ್ತರು ಹತ್ತರು ಜೀಸಸ್ ವೆಪ್ಟ್ ಅಂತ ಇದೆ ಇಲ್ಲಿ ಯೋಹಾನ 11:35. ಅದನ್ನ ನಾವು ಅದೇ ರೀತಿಯಾಗಿ ತಗೋಬೇಕಾಗತ್ತೆ, ಬೇರೆ ಅರ್ಥ ತಗೊಳಕ್ ಆಗಲ್ಲ. ಡೈರೆಕ್ಟ್ ಲ್ಯಾಂಗ್ವೇಜ್ ಇದು. ಆತನು ಇಲ್ಲಿಗೆ ಬಂದನಂದ್ರೆ ಅದೇ ಅರ್ಥನೇ. ಡೈರೆಕ್ಟ್ ಲ್ಯಾಂಗ್ವೇಜ್ ಅಥವಾ ಅಕ್ಷರಾರ್ಥವಾಗಿ ತಗೊಳ್ಳುವಂತ ಲಿಟ್ರಲ್ ಲ್ಯಾಂಗ್ವೇಜ್ ಅಂತ ಮೊದಲನೇದು. ಇವಾಗ 10 ಲ್ಯಾಂಗ್ವೇಜ್ ಹೇಳ್ತೀನಿ, ಅದನ್ನ ನೀವು ಬರ್ಕೋಬಹುದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ. ಆಮೇಲೆ ಎರಡನೇದಾಗಿ ಸಿಗ್ತೀವಿ. ಈಗೇನ್ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ, ಮಗುನ ಬಂಡೆಗೆ ಅಪ್ಪಳಿಸು ಅಂದ್ರೆ ಅದನ್ನ ಯಥಾತಥವಾಗಿ ನಾವು ಕಾಲಿಡ್ಕೊಂಡು ತಲೆನ ಹೊಡಿಯಕ್ಕಾಗಲ್ಲ, ಹೌದಲ್ವಾ? ಅದಕ್ಕೆ ಅರ್ಥನ ನಾವು ಸಿಂಬಾಲಿಕ್, ಅದು ಸಾಂಕೇತಿಕ ಭಾಷೆ ಅಂತೀವಿ ಕನ್ನಡದಲ್ಲಿ. ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್. ಮತ್ತೆ ಪ್ರಸಂಗಿ 11:1 ಸಹ ರೊಟ್ಟಿನ ಜಲದ ಮೇಲೆ ಹಾಕು, ಆ ವಾಕ್ಯ ನೀವು ಓದಿದ್ರೆ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ನೀವು ಯೋಹಾನ ಸುವಾರ್ತೆ ಪ್ರಕಟಣೆ 1:1 ಓದಿದ್ರೇನೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇಟ್ಸ್ ಅ ಟೋಟಲ್ ಬುಕ್ ಆಫ್ ಸಿಂಬಲ್ಸ್ ಅಂತ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಕಟಣೆ 1:1 ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವಂತ ಸಂಗತಿಗಳನ್ನು ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ, ಇದು ಅದೊಂದು ಫಾರ್ಮೆಟ್ ಇದೆ. ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಕೊಡೋದು, ಯೇಸು ಕ್ರಿಸ್ತರು ದೂತರಿಗೆ ಕೊಡೋದು, ಆ ದೂತ ಬಂದು ತನ್ನ ದಾಸನಾದ ಯೋಹಾನನಿಗೆ ಕೊಡೋದು. ಅದು ಏನಂತ ಇದೆ, ಕೊನೆ ಶಬ್ದ ಏನಂತ ಬರ್ತಾ ಇದೆ ಅಲ್ಲಿ, ಸೂಚಿಸಿದನು. ಸೂಚನೆ, ಸಿಂಬಲ್. ಇದು ಏನು ಡೈರೆಕ್ಟ್ ಲ್ಯಾಂಗ್ವೇಜ್ ಅಲ್ಲ, ಪ್ರತಿಯೊಂದನ್ನು ಸಿಂಬಾಲಿಕ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಎಕ್ಸಾಂಪಲ್ ರೆವಲ್ಯೂಷನ್ 17:15 ಅಲ್ಲಿ ಏನಿದೆ, ಒಂದು ಜಲ ಸಮೂಹ ಇದೆ, ಮೃಗ ಇದೆ, ಅದರಲ್ಲಿ ಸ್ತ್ರೀ ಕುಂತಿದ್ದಾಳೆ, ವೇಸಿ ಸ್ತ್ರೀ. ಆ ಸ್ತ್ರೀ ಯಾರು, ಆ ಮೃಗ ಯಾರು, ಆ ನೀರಂದ್ರೆ ಏನು, ಜಲ ಸಮೂಹ ಅಂದ್ರೆ ಏನು, ಅದನ್ನೆಲ್ಲ ನಾವು ಬೈಬಲೇ ಡಿಕ್ಷನರಿ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅವಾಗ ಮಧ್ಯದಲ್ಲಿ ಯಾವಾಗಾದ್ರು. ಇದು ಎರಡನೇ ರೀತಿಯಾದಂತ ಲ್ಯಾಂಗ್ವೇಜ್. ಮೊದಲನೇದು ಡೈರೆಕ್ಟ್ ಅಥವಾ ಲಿಟ್ರಲ್ ಲ್ಯಾಂಗ್ವೇಜ್ ಅಂತ ಬರ್ಕೊಳ್ಳಿ. ಎರಡನೇದಾಗಿ ಸಿಂಬಾಲಿಕ್ ಲ್ಯಾಂಗ್ವೇಜ್. ಮೂರನೇದಾಗಿ ಪ್ಯಾರಾಬೋಲಿಕ್ ಲ್ಯಾಂಗ್ವೇಜ್ ಅಂತಂದ್ರೆ ಸಾಮ್ಯ ರೂಪವಾಗಿ. ಆತನು ಸಾಮ್ಯವಿಲ್ಲದೆ ಏನನ್ನೂ ಹೇಳಲಿಲ್ಲ ಅಂತ ವಾಕ್ಯ ಇದೆ ಡೈರೆಕ್ಟ್ ಆಗಿ ಎಷ್ಟೋ ಸರಿ. ಯಾಕೆ ಆತರ ಹೇಳ್ತಾ ಇದಾರೆ ಅಂದ್ರೆ, ಇದನ್ನ ಬೇಕಂತಾನೆ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ, ಪುಸ್ತಕನ ಲಾಕ್ ಮಾಡ್ತಾ ಇದ್ದಾರೆ. ಈ ಒಂದು ಗ್ರಂಥದ ಗುಟ್ಟನ್ನು ತಿಳಿಯುವಂತ ಒಂದು ವರವು ಯಾರಿಗ್ ಕೊಡಲ್ಪಟ್ಟಿದೆ ಅಂದ್ರೆ ನಿಮಗೆ ಕೊಡಲ್ಪಟ್ಟಿದೆ ಹೊರತು ಅವ್ರಿಗೆ ಕೊಡಲ್ಪಟ್ಟಿಲ್ಲ ಅಂತ ಇದೆ ವಾಕ್ಯದಲ್ಲಿ. ಮತ್ತೆ ಇದ್ದವನಿಂದ ಏನ್ ಮಾಡ್ತಾರಂತೆ, ತೆಗೆಯಲ್ಪಡುತ್ತಂತೆ. ಇದ್ದವ್ರ ಕಡೆಯಿಂದ ಕಿತ್ಕೋತಾರಂತೆ, ಇಲ್ಲದವನಿಂದ ಕಡೆಯಿಂದ ತಗೊಂಡು ಇದ್ದವನಿಗೆ ಕೊಡ್ತಾರಂತೆ. ಮತ್ತಾಯ 13:10 ಏನಿದೆ ಅಂತಂದ್ರೆ, ತರುವಾಯ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ. ಯಾಕೆ ಸಾಮ್ಯ ರೂಪವಾಗಿ ಮಾತಾಡ್ತಿದೀಯಾ ಅಂತ ಕೇಳ್ತಾ ಇದಾರೆ ಇಲ್ಲಿ ಶಿಷ್ಯರು. ಅದಕ್ಕೆ ಯೇಸು ಕ್ರಿಸ್ತರು ಉತ್ತರ ಕೊಡ್ತಾ ಇದ್ದಾರೆ, ಪರಲೋಕ ರಾಜ್ಯದ ಗುಟ್ಟುಗಳು ತಿಳಿಯುವ ವರವು ನಿಮಗೆ ಕೊಡಲ್ಪಟ್ಟಿದೆ ಹೊರತು ಅವರಿಗಲ್ಲ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಅಂದ್ರೆ ಈ ಗುಟ್ಟುಗಳನ್ನ ದೇವರು ಅಲ್ಲಿ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಮಾರ್ಪಾಡು ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತರು. ಆ ಕೋಡಿಂಗ್ ಅದನ್ನ ಡಿಕೋಡ್ ಮಾಡ್ಕೊಂಡು ಹೋಗ್ಬೇಕೀಗ. ಈ ಕಾಲದಲ್ಲಿ ಈ ಸತ್ಯನ ಯಾರಿಗ್ ದೇವ್ರು ತಿಳಿಸ್ತಾ ಇದಾರೆ ಅಂದ್ರೆ, ನಿಜವಾಗ್ಲೂ ಯಾರು ದೇವ್ರ ವಾಕ್ಯಕ್ಕೆ ಒಂದು ದಾಹ ಉಳ್ಳವರಾಗಿದ್ದಾರೆ. ಇದು ತಿಳಿಸುವಂತದ್ದು ನಾನಲ್ಲ, ನಿಜವಾಗ್ಲೂ ಅದು ದೇವರ ಆತ್ಮನ ನೀವು ಪ್ರೇಯರ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ದೇವರ ಆತ್ಮನ ಅನುಗ್ರಹ ಒಂದು ಸಹಾಯ ಇದ್ರೆ ಮಾತ್ರ ಈ ಸತ್ಯಗಳು ಅರ್ಥ ಆಗುವಂತದ್ದು. ಇದು ಖಂಡಿತ ದೇವರು ಮಾಡ್ತಾ ಇರುವಂತ ಕಾರ್ಯ. ಸೊ ಈ ಪರಲೋಕದ ರಾಜ್ಯ ಗುಟ್ಟನ್ನು ತಿಳ್ಕೊಳ್ಳುವಂತ ಅವಕಾಶ ನಿಮಗೆ ಕೊಟ್ಟಲ್ಪಟ್ಟಿದೆ ಹೊರತು ಅವರಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಾಮ್ಯ ರೂಪವಾಗಿ ಮಾತಾಡ್ತಿದ್ಯಾ ಅಂದ್ರೆ, ಮತ್ತೆ ಕಿವಿ ಉಳ್ಳವನು ಕೇಳಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನಸ್ಸಿದ್ದವರು ಕೇಳಲಿ ಅಂತ. ಯೇಸು ಕ್ರಿಸ್ತರಲ್ಲಿ ಬಲವಂತ ಮಾಡ್ತಾ ಇಲ್ಲ. ಈ ಏನಾಗಿರ್ತಕ್ಕಂಥದ್ದು, ಈ ಬಿತ್ತುವ ಸಾಮ್ಯ ಆಗಿರ್ಬೋದು, ಸಾಕಷ್ಟು ಸಾಮ್ಯಗಳ ಅರ್ಥಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ.
ಮೊದಲನೇ ಸಾಮ್ಯನೇ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಇನ್ನು ಬೇರೆ ವಿಚಾರಗಳನ್ನ ಹೆಂಗ್ ಅರ್ಥ ಮಾಡ್ಕೊಂತೀರ ಅಂತ ಒಂದ್ಸರಿ ಹೇಳ್ತಾರೆ ಯೇಸು ಕ್ರಿಸ್ತರು. ಕೆಲವು ಶಿಷ್ಯರು ಬಂದು ಕೇಳಿದಾಗ ಬೈತಾರೆ. ಆದ್ರೆ ಯೇಸು ಕ್ರಿಸ್ತರ ಹತ್ರ ನಾವು ಕಲಿಯೋದಕ್ಕೆ ಏನು ಹಿಂದೆ ಹಾಕೋದ್ ಬೇಡ. ಅವ್ರು ಬೈದ್ರುನು ಏನೇ ಆದ್ರೂನು ಅವರು ಅರ್ಥನ ವಿವರಿಸಿ ಹೇಳ್ತಾ ಇದಾರೆ ಆಮೇಲೆ ಆದ್ರೂನು. ಯಾಕಂದ್ರೆ ಮೊದಲನೇ ಸಾಮ್ಯ ಅನ್ನೋದು ಬಹಳ ಮುಖ್ಯ. ಅದನ್ನ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ ದೇವ್ರ ಚಿತ್ತ ಇದ್ರೆ ಮುಂದಿನ ಕ್ಲಾಸ್ ಅಲ್ಲಿ. ಇದು ಪ್ಯಾರಾಬೇಲಿಕ್ ಲ್ಯಾಂಗ್ವೇಜ್ ಮೂರನೇದಾಗಿ. ಆಮೇಲೆ ಟೈಪ್ ಅಂಡ್ ಆಂಟಿ ಟೈಪ್, ಛಾಯಾ ನಿಜ ಸ್ವರೂಪ. ಒಂದು ದೇವ್ರೀಗ ಏನೇ ಮಾಡಿಸಿದ್ರು, ಯಾರಿಗೆ ನಮ್ಮ ಜಕರ್ಯ, ಅನೇಕ ಭಕ್ತರು, ದಾನಿಯೇಲರು, ಮೋಶೆ, ಅಬ್ರಾಹ್ಮನು ಮಗನನ್ನೇ ಬಲಿ ಕೊಡು ಅಂತ ಹೇಳ್ತಾರೆ. ಈ ರೀತಿ ದೇವ್ರು ಏನೇ ಮಾಡಿಸಿದ್ರು ಒಂದು ಕಾರಣ ಇದೆ ಅದರಿಂದ. ಕೊಲಸ್ಸಿ 2:16 ಹಳೆ ಒಡಂಬಡಿಕೆಗಳಲ್ಲಿ ಏನಿದೆ, ಆ ಒಂದು ನೀಸಾನ್ 14 ಟ್ಯಾಬರ್ನಾಕಲ್ ಟ್ಯಾಬರ್ನಾಕಲ್ ಅಂತ ಒಂದು ಕ್ಲಾಸ್ ಬರುತ್ತೆ, ದೇವದರ್ಶನ ಗುಡಾರ. ಅದರಲ್ಲಿ ಒಂದೊಂದು ವಿಷಯಗಳು ಒಂದೊಂದು ಛಾಯಾ ನಿಜ ಸ್ವರೂಪವಾಗಿದ್ದಾವೆ. ಅಲ್ಲಿ ಒಂದು ಬಲಿ ಕೊಡುವಂತ ವಿಚಾರಗಳು, ಪ್ರತಿಯೊಂದನ್ನು ಅಲ್ಲಿ ಆಲಯನ ನಿರ್ಮಿಸುವಂತ ಒಂದು ವಿಧಾನಗಳು, ಅದೆಲ್ಲಾನು ಒಂದೊಂದು ಛಾಯಾ ಸ್ವರೂಪವಾಗಿದ್ದಾವೆ. ನೀವು ವಾಕ್ಯನ ಓದೋದಾದ್ರೆ ಈ ಕೊಲಸ್ಸಿ 2 ನಿಮಗೆ ಓದಿದ್ರೆ 17ನೇ ವಾಕ್ಯ, ಶಾಡೋಸ್ ಅಂತ ಬರ್ತಾ ಇದೆ. ಇವು ಮುಂದೆ ಬರಬೇಕಾಗಿರುವ ಕಾರ್ಯಗಳ ಛಾಯವಾಗಿದ್ದಾವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನ ನಿಜ ಸ್ವರೂಪ. ಅಲ್ಲಿ ದೇವದರ್ಶನ ಗುಡಾರದಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳಿಗೆ ಒಂದು ಛಾಯಾ ನಿಜ ಸ್ವರೂಪ ಅಂತ ಇದೆ. ಅದು ಡೀಟೇಲ್ಡ್ ಸ್ಟಡಿ ಬರುತ್ತೆ ನಿಮಗೆ. ಡೀಟೇಲ್ಡ್ ಆಗಿ ಅದನ್ನ ದೇವ್ರ ಚಿತ್ತ ಇದ್ರೆ ಡಿಸ್ಕಸ್ ಮಾಡೋಣ. ಛಾಯೆ ಏನು, ಪ್ರತಿಯೊಂದು ವಿಚಾರನು. ಎಕ್ಸಾಂಪಲ್ ಈಗ ಅಬ್ರಾಹ್ಮನ ಬಲಿ ಕೊಡೋದಾಗಿರ್ಬೋದು, ಅಥವಾ ಅಬ್ರಾಹ್ಮನು ಇಸಾಕನಿಗೋಸ್ಕರ ಒಂದು ಹೆಣ್ಣನ್ನ ಆಯ್ಕೆ ಮಾಡುವಂತ ವಿಚಾರ ಎಲಿಯೇಜರ್ ಮುಖಾಂತರ ಕಳ್ಸೋದಾಗಿರ್ಬೋದು. ನೀವು ಕೇಳಿರ್ಬೋದು ಕೆಲವು ವಿಚಾರಗಳನ್ನ. ಅದನ್ನ ಇನ್ನು ಇನ್ ಡೆಪ್ತ್ ಆಗಿ ನಾವು ದೇವ್ರ ಚಿತ್ತ ಇದ್ರೆ ನಾವು ಡಿಸ್ಕಸ್ ಮಾಡೋಣ. ಮತ್ತೆ ದೇವದರ್ಶನ ವಿಚಾರದ ಪ್ರತಿಯೊಂದು ವಿಚಾರಗಳು ಅಲ್ಲಿ ಏನೇನ್ ನಡೀತಾ ಇದೆ ಏನಂತ. ಈ ರೀತಿ ಛಾಯಾ ನಿಜ ಸ್ವರೂಪ ಅನ್ನೋವಂತ ಲ್ಯಾಂಗ್ವೇಜ್ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಡ್ರೀಮ್ಸ್ ಅಂಡ್ ವಿಷನ್. ಇಬ್ರಿಯ 1:1 ಅಧ್ಯಾಯ 1ನೇ ವಾಕ್ಯ ನೀವು ನೋಡಿದ್ರೆ ದೇವ್ರು ಯಾವ ರೀತಿಯಾಗಿ ಮಾತಾಡಿದಾರೆ ಅನ್ನೋದಂತ ವಿಷಯನೂ ಅಲ್ಲಿ ಹೇಳ್ತಾ ಇದ್ದಾರೆ. ಇಬ್ರಿಯ 1ನೇ ಅಧ್ಯಾಯ 1ನೇ ವಾಕ್ಯ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ, ಪಿತೃಗಳ ಸಂಗಡ ಮಾಡಿ ದೇವ್ರ ದರ್ಶನ ಕೊಟ್ಟಿದ್ದಾರೆ. ಪ್ರವಾದಿಗಳು ಬಾಯಿಯಿಂದ ದೇವ್ರು ಮಾತಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಯಾವ ರೀತಿ ಮಾತಾಡಿದಾರೆ ಅಂದ್ರೆ ಭಾಗವಾಗಿ ವಿಧವಾಗಿ, ಅಂದ್ರೆ ಅನೇಕ ಒಂದು ಕನಸುಗಳ ಮುಖಾಂತರ, ಒಂದು ದರ್ಶನಗಳ ಮುಖಾಂತರ. ಮತ್ತೆ ಪ್ರಕಟಣೆ 13ರಲ್ಲೂ ನೀವು ನೋಡಿದ್ರೆ ಅಲ್ಲಿ ಯೋಹಾನನಿಗೆ ದೇವ್ರ ದರ್ಶನ ಕೊಡ್ತಾ ಇದ್ದಾರೆ. ಈ ರೀತಿ ಅನೇಕ ರೀತಿಯಾಗಿ ದೇವ್ರು ಮಾತಾಡಿದ್ದಾರೆ ಅನ್ನುವಂತ ವಿಚಾರ ನಿಮಗೆ ಗೊತ್ತಿರುತ್ತೆ. ಆಮೇಲೆ ಪ್ರಾಫೆಟಿಕಲ್ ಲ್ಯಾಂಗ್ವೇಜ್, ಪ್ರಾಫಸಿ, ಒಂದು ಏನು ಸ್ತ್ರೀ ಸಂತಾನಕ್ಕೂ ಸರ್ಪ ಸಂತಾನಕ್ಕೂ ವೈರತ್ವ ಉಂಟು ಮಾಡ್ತೀನಿ. ಈ ರೀತಿ ಪ್ರಾಫಸಿಸ್ಗಳು ನಿಮಗೆ ತುಂಬಾ ಸಿಗುತ್ತೆ ಬೈಬಲ್ ಅಲ್ಲಿ. ಅದು ನೆರವೇರುವಂತದ್ದು ನೀವು ಸ್ಪಷ್ಟವಾಗಿ ಈ ಪ್ರಾಫಸಿಯನ್ನು ನೆರವೇರುವಂತ, ಇದು ನಿಜವಾದ ದೇವ್ರ ಗ್ರಂಥ ಅನ್ನೋದಕ್ಕೆ ಈ ಪ್ರಾಫಸಿಗಳು ನೆರವೇರೋದನ್ನ ನೀವು ನೋಡ್ಬೋದು. ಮತ್ತೆ ಇನ್ನೊಂದು ಡಿಸ್ಪೆನ್ಸೇಷನಲ್ ಟ್ರೂತ್, ಅಂದ್ರೆ ಒಂದು ಕಾಲಕ್ಕೆ ತಕ್ಕ ಸ್ಟಡೀಸ್. ಕಾಂಟೆಕ್ಸ್ಟುವಲ್ ಸ್ಟಡೀಸ್ ಅಂತಂದ್ರೆ ನಿಮಗೆ ಯಾವ ಸಂದರ್ಭದಲ್ಲಿ ಅದು ಯಾರಿಗೆ ಅಪ್ಲೈ ಆಗುತ್ತೆ, ನಮಗೆ ಯಾವ ರೀತಿ ಅದು ಪಾಠವಾಗಿ ಬರುತ್ತೆ, ಈ ರೀತಿಯಾದಂತ ಸ್ಟಡಿಗಳು ಬೈಬಲ್ ಸ್ಟಡೀಸ್ ನ ನಾವು ಮಾಡಬಹುದು. ಕ್ರೊನಾಲಜಿಕಲ್ ಸ್ಟಡೀಸ್ ಅಂತ ಬರುತ್ತೆ ನೆಕ್ಸ್ಟ್. ಅಂದ್ರೆ ಒಂದು ಕಾಲಗಣನೆ, ಆದಾಮನಿಂದ ಅಬ್ರಾಹ್ಮನಿಗೆ ಎಷ್ಟು ವರ್ಷ ಇತ್ತು, ಆಮೇಲೆ ಅಬ್ರಾಹ್ಮನಿಂದ ಕ್ರಿಸ್ತನಿಗೆ ಎಷ್ಟು, ಅದು ಒಂದು ಕ್ಯಾಲ್ಕುಲೇಷನ್ ಅದೆಲ್ಲ ಮಾಡಿದೀವಿ ನಾವು. 4,000 ವರ್ಷ ಬರುತ್ತೆ, 4,128 ವರ್ಷ ಆದಾಮನಿಂದ ಕ್ರಿಸ್ತನ ತನಕ. ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ದೇವ್ರ ಚಿತ್ತ ಇದ್ರೆ ನೋಡೋಣ. ಆಮೇಲೆ ಟಾಪಿಕಲ್ ಸ್ಟಡೀಸ್ ಲಾಸ್ಟ್ ಕೊನೆಯದಾಗಿ. ಟಾಪಿಕಲ್ ಸ್ಟಡೀಸ್ ಅಂತ ಬಂದಾಗ ಒಂದೊಂದು ಗ್ರಂಥ, ಈಗ ಪ್ರಕಟಣೆ ಗ್ರಂಥ, ಇದನ್ನ ಸ್ಟಡಿ ಮಾಡೋಣ. ಇದರಲ್ಲಿ ದೇವ್ರ ಚಿತ್ತ ಏನಿದೆ ನಾವು ಗ್ರಹಿಸೋಣ. ಅಥವಾ ರೋಮನ್ಸ್, ಬುಕ್ ಆಫ್ ಸ್ಟಡೀಸ್ ರೋಮನ್, ಒಂದೊಂದು ಟಾಪಿಕ್. ಈಗ ಸಭೆ ಅಂದ್ರೆ ಏನು, ಇದೆಲ್ಲ ನಾವು ಮಾಡೋದು ಒಂದ್ ರೀತಿ ಟಾಪಿಕಲ್ ಸ್ಟಡೀಸ್. ಚರ್ಚ್, ದೇವರ ಸಭೆ ಅಂದ್ರೆ ಏನು, ದೇವರು ಯಾಕೆ ಈ ಕೀಡು ಅನುಮತಿ ಮಾಡಿದ್ದಾರೆ, ಆಮೇಲೆ ದೈವಿಕ ಯೋಜನೆ, ದೇವರು ಯಾರು, ಪರಿಶುದ್ಧಾತ್ಮ ಅಂದ್ರೆ ಏನು, ಪ್ರತಿಯೊಂದು ವಿಚಾರನ ನೋಡ್ತಾ ಹೋಗೋಣ. ಎಲ್ಲ ಟಾಪಿಕ್ ವೈಸ್. ದೇವರ ದೈವಿಕ ಯೋಜನೆ ಎಲ್ಲಿ ಏನೇನಿದಾವೆ, ಯಾವ್ಯಾವ ಕಾಲಕ್ಕೆ ದೇವ್ರು ಏನೇನು ಯೋಜನೆ ಮಾಡಿದ್ದಾರೆ, ಧರ್ಮಶಾಸ್ತ್ರದಲ್ಲಿ ಎಷ್ಟು ಆಜ್ಞೆಗಳಿದಾವೆ, ಅವು ಇವತ್ತು ನಾವು ಕೈಗೊಂಡು ನಡಿಬೇಕಾ ಬೇಡವಾ, ಇದನ್ನೆಲ್ಲ ನಾವು ಬರುವಂತ ದಿನಗಳಲ್ಲಿ ದೇವ್ರ ಚಿತ್ತ ಇದ್ರೆ ಡಿಸ್ಕಸ್ ಮಾಡೋಣ. ಸುಮಾರು ವಿಚಾರಗಳಿದಾವೆ. ಇದು ಜಸ್ಟ್ ಒಂದು ಇಂಟ್ರಡಕ್ಷನ್ ಅಷ್ಟೇ ಇವತ್ತಿನ ಸ್ಟಡಿ ಒಂದು. ಓಕೆ, ಪ್ರೇಯರ್ ಮಾಡಿ ಈ ಒಂದು ಕೂಟವನ್ನ ಮುಕ್ತಾಯ ಮಾಡೋಣ.